ವೀಲು ಏನಂತಾರೆ ಹೇಳು? ಏನು ಹಾಟ್ ವೀಲ್ಸ್ ಅಂತಾರ ಅಲ್ಲಿ ಸ್ಟೆಪ್ ಒಂದು ನಿಮಿಷ ತೆಗಿತೀನಿಲ್ಲ ಒಂದು ನಿಮಿಷ. ಹಾಯ್ ಹೆಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ನನ್ನ ಜೊತೆ ಇವತ್ತು ನನ್ನ ಟಾಟಾ ಕಾರ್ನ ರಿವ್ಯೂ ಮಾಡೋಕ್ಕೆ ನಾನು ಒಬ್ಬನೇ ಇರೋದಿಲ್ಲ, ನನ್ನ ಗೆಳೆಯ ಅಭಿಜಿತ್. ನಾವೇನು ಜೈಲಿಗೆ ಬಂದಿದ್ವೇನೋ ಬೋರ್ಡ್ ಇಟ್ಕೊಂಡು ಅಭಿಜಿತ್ ಅನ್ನಕ್ಕೆ. ಎಷ್ಟು ಇಂಟ್ರೊಡಕ್ಷನ್ ಕೊಡು, ನೀನು ಪ್ರೊಫೆಷನಲ್ ಹೇಳು. ನಮ್ಮ ಪ್ರೊಫೆಷನಲ್ ಹೇಳು. ನೋಡಿ, ಅಕಸ್ಮಾತ್ ಏನಾದ್ರು ಕೇಸ್ ಆದ್ರೆ ಏನಾದ್ರು ನಾನು ಸಿಕ್ಕಾಕೊಂಡ್ರೆ ನನ್ನ ಜೊತೆ ಒಬ್ಬನ ಯಾವಾಗಲೂ ಗಟ್ಟಿಯಾಗಿ ಇಟ್ಟಿರ್ತೀನಿ. ಅದೇ ನಮ್ಮ ಎಲ್ಲರೂ ತುಂಬಾ ದಿನ ಕಮೆಂಟ್ ಮಾಡ್ತಿದ್ರಿ, ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ. ಸೊ ಏನಂತ ಟಾಟಾ ಕಾರ್ ರಿವ್ಯೂ ಆಗಿ ಮಾಡ್ತೀರಾ ಬ್ರೋ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ಟಾಟಾ ಕಾರ್ ರಿವ್ಯೂನ ಮಾಡ್ತಾ ಇದೀನಿ. ಏನಿದು ಶೋಕಿ ಅಂತ ಅನ್ಕೊಬೋದು, ಏನಿಲ್ಲ. ಆ್ಯಕ್ಚುಲಿ ಇದು ಹೊಸಾಗಿ ತೊಗೊಂಡಿರೋ ಗ್ಲಾಸು. ಸೊ ಗುಚ್ಚಿದು ಸುಮ್ಮನೆ ಒಂದು ಸ್ವಲ್ಪ ಬಿಲ್ಡಪ್ ಇರಲಿ ಅಂತ ನಾನೇ ತೊಗೊಂಡೆ. 27,000 ರೂಪಾಯಿಂದು. ಏನು ಅಂತೇನು ವರ್ತಿಲ್ಲ ಇದು, ಸುಮ್ಮನೆ ತೊಗೊಂಡು ಯಾರೋ ಗಿಫ್ಟ್ ಕೊಟ್ಟರು ಅಂತ. ಓಕೆ ಫೈನ್. ಸೊ ಇವಾಗ ಟಾಟಾ ಕಾರ್ ರಿವ್ಯೂ ಮಾಡೋಣ. ಸೊ ನಿಮ್ಮೆಲ್ರಿಗೂ ಗೊತ್ತು ಟಾಟಾ ಕರ್ವ್ ಅಂದ್ರೆ ಏನು ಮಗ? ಟಾಟಾ ಕರ್ವ್ ಇದು EV ಬರೋದು. ಇದು ಟಾಟಾ ಕರ್ವ್ ಅಂದ್ರೆ ಕಾರ್ ಕಣ. ಸ್ವಲ್ಪ ಸಿಲ್ಸಿಲಿಯಾಗಿ ಆಡ್ತಾ ಇರ್ತಾನೆ. ಓಕೆ ಫೈನ್. ಸೊ ಇವತ್ತು ಟಾಟಾ ಕಾರ್ ರಿವ್ಯೂ ಮಾಡೋಣ ಅಂತ. ಸುಮಾರು ಜನಕ್ಕೆ ಏನೇನೋ ಡೌಟ್ಸ್ಗಳಿತ್ತು, ಟಾಟಾ ಕರ್ವ್ ಹೆಂಗಿದೆ ಗಾಡಿ, ಏನು ಎತ್ತ ಅಂತ. ಸೊ ಇವತ್ತು ನಿಮಗೆ ಫುಲ್ ಟಾಟಾ ಕಾರ್ ರಿವ್ಯೂ ಮಾಡ್ತೀವಿ. ಓಪನಿಂಗ್ ಆಗಿ ಬಂತು ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಾಟಾದಲ್ಲಿ ಹೈಯೆಸ್ಟ್ ರೇಂಜ್ ಇರುವಂಥ ಪ್ರೆಸೆಂಟ್ ಗಾಡಿ ಅಂದರೆ 450 ಕಿಲೋಮೀಟರ್ಸ್ ಕೊಡುತ್ತೆ. ಐ ಮೀನ್ 3 ಟೈಪ್ಸ್ ಆಫ್ ಮೋಡ್ಸ್ ಇದೆ: ಎಕೋ, ಸ್ಪೋರ್ಟ್ಸ್ ಆ್ಯಂಡ್ ಸಿಟಿ ಮೋಡ್ಸ್. ಯೂಶಲಿ ನೀವು ಎಕೋ ಮೋಡಲ್ ಹೋದ್ರೆ ಜಾಸ್ತಿ ಮೈಲೇಜ್ ಕೊಡುತ್ತೆ ಮಗ. ಒಂದು ಏರು ಎಳಿತಾ ಇರುತ್ತೆ, ಒಂದು ಏರು ಎಳಿತದಲ್ಲಿ ಹೇಳ್ತೀನಿರೋ. ಸೊ ಓಕೆ, ಅದೇ ಅವ್ನು ಹೇಳಿದಲ್ಲ ರೈಟ್. ಆ್ಯಕ್ಚುಲಿ ಏನಂತಂದರೆ ಇವಾಗ ಟಾಟಾ ಕರ್ವ್ ಹೈಯೆಸ್ಟ್ ರೇಂಜ್ ಅಂತ ಹೇಳಿದ್ರು. ಕ್ಲೈಮ್ ಮಾಡಿದ್ರು ಕಸ್ಟಮರ್ ಕ್ಲೈಮ್ಗೆ, ಕಂಪ್ನಿ ಕ್ಲೈಮ್ ಮಾಡಿದ್ದು 585 ಕಿಲೋಮೀಟರ್ ಇರುತ್ತೆ ಅಂತ. ಬಟ್ ಆ್ಯಕ್ಚುಲಿ ಕಸ್ಟಮರ್ ಕ್ಲೈಮು 450 ಇದೆ, ಅದು ಎಕೋ ಮೋಡಲ್ಲಿ. ಸೊ ಇದ್ರಲ್ಲಿ 3 ಮೋಡ್ಸ್ ಇರುತ್ತೆ. ಆ ಮೋಡ್ಸ್ನ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಪನಿಂಗ್ ಬಂತು ಅಂದರೆ ಚಾರ್ಜಿಂಗ್ನ ಇಲ್ಲಿಟ್ಟಿದ್ದಾನೆ. ಚಾರ್ಜಿಂಗ್ ಏನಕ್ಕೆ ಇಲ್ಲಿಟ್ಟಿದ್ದಾನೆ ಅಂದರೆ ಅಕಸ್ಮಾತ್ ಏನಾದರೂ ನಾನು ಇವನು ಅಥವಾ ಹುಡುಗಿರಿಗೆ ಏನಾದರೂ ಗಾಡಿ ಕೊಟ್ಬಿಟ್ರೆ ಹಾಕೊಂಡು ಇಟ್ಬಿಟ್ರೆ ಏನಾಗುತ್ತೆ, ಹೋಗ್ಬಿಟ್ಟು ಒಳಗೋಗ್ಬಿಡುತ್ತೆ. ಒಳಗೋದಾಗ ಚಾರ್ಜ್ ಇಲ್ಲ ಕಣ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಒಳ್ಳೆ ಗಾಡಿ ಹೆಂಗೆ ಎತ್ಕೊಂಡು ಹೋಗೋಣ, ಅವಾಗ ಏನು ಮಾಡಬೇಕು, ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಟೋ ಮಾಡಿಸ್ಬೇಕಾಗುತ್ತೆ. ಫ್ಲ್ಯಾಶ್ ಬ್ಯಾಕ್. ಗಾಡಿ ತೊಗೊಂಡಿದ್ದು 2 ದಿವಸಕ್ಕೆ ನಾನು ಗಾಡಿನ ಸರ್ವಿಸ್ ಸೆಂಟ್ರಿಗೆ ಬಿಡೋಂಗಾಯ್ತು. ಯಾರ ದೃಷ್ಟಿ ಬಿತ್ತೋ ಅನ್ನೋ ಗೊತ್ತಿಲ್ಲ, ಗಾಡಿ ಸ್ಟಾರ್ಟೇ ಆಗಲಿಲ್ಲ. ಕೊನೆಗೆ ಟೋರ್ನ ಕರೆಸ್ಬಿಟ್ಟು ಮನೆಯಿಂದನೇ ಟೋ ಮಾಡಿ ಸರ್ವಿಸ್ ಸೆಂಟ್ರಿಗೆ ಬಿಟ್ಟಿಂಗಾಯಿತು. ಏನು ಪ್ರಾಬ್ಲಮ್ ಆಯಿತು, EV ಬಗ್ಗೆ ಇದ್ದಿದ್ದು ಒಪಿನಿಯನ್ ಎಲ್ಲ ಚೇಂಜ್ ಆಗಿ ಸಿಕ್ಕಾಪಟ್ಟೆ ಕೋಪ ಬಂತು. ಆಮೇಲೆ ಗೊತ್ತಾಯಿತು ಅದು ಆಗಿರೋದು ರ್ಯಾಟ್ ಪೈಟಿಂದ ಅಂತ. ಯಾಕಂದರೆ ಇಲ್ಲಿ ಇಟ್ಟಿದ ತಕ್ಷಣ ನಿಮ್ಗೆ ನೆಕ್ಸ್ಟು ಆಪ್ಷನ್ನೇ ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಆಬ್ವಿಯಸ್ಲಿ ನಾವು ಸರ್ವಿಸಿಗೆ ಬಿಡಲೇಬೇಕಾಗುತ್ತೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡಲೇಬೇಕಾಗುತ್ತೆ. ಬನ್ನಿ, ಅದು ಬಿಟ್ಟರೆ ಮುಂದೆಗಡೆ ಲುಕ್ ಅಂತೂ ಸಕಾಲಾಗಿ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಹೇಳೋದೇ ಬೇಕಾಗಿಲ್ಲ. ಮುಂದೆಗಡೆ ಸೂಪರಾಗಿ ನಿಮ್ಗೆ ಗೊತ್ತು ಯಾವುದಾದ್ರು ಮಚ್ಚದು ಲ್ಯಾಂಬರ್ಗಿನಿ ಉರುಸ್ ಥರ ಹಿಂದೆಗಡೆ ಕೊಟ್ಟಿದ್ದಾನೆ. ಮುಂದೆಗಡೆನೂ ಲ್ಯಾಂಬರ್ಗಿನಿ ಉರುಸ್ ಥರನೇ ಇದೆ. ಆ್ಯಂಡ್ ಗಾಡಿ ತೊಳೆದಿಲ್ಲ, ಬೇಜಾರಾಗಬೇಡಿ. ನಿನ್ನೆ ಮಾಡೋಣ ಅಂದ್ಕೊಂಡೆ, ನಿನ್ನೆ ಮಳೆ ಬಂದ್ಬಿಡ್ತು ಅಂದ್ಬಿಟ್ಟು ನಾವು ಮತ್ತೆ ವಾಪಸ್ ಹೋಗಿ ಇದಕ್ಕೆ ಗಾಡಿ ತೊಳೆ. ಫ್ರಂಟ್ ಕ್ಯಾಮ್ರಾ ಇದೆ. ಇದು ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಸೂಪರ್ ಆಗಿದೆ, ಮಾತಾಡೋಂಗೆ ಇಲ್ಲ ಈ ಗಾಡಿದು. ಆ್ಯಂಡ್ ಲುಕ್ ವೈಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ. ಆ್ಯಕ್ಚುಲಿ ಈ ಲುಕ್ ಕೊಟ್ಟಿರೋದು ನಿಜವಲ್ಲೂ ಮ್ಯಾಸಿವ್ ಅಪ್ಗ್ರೇಡೇಷನ್ ಅಂತಲೇ ಹೇಳ್ಬೋದು ನಮ್ಮ ಟಾಟಾ ಮೋಟರ್ಸ್ ಕಡೆಯಿಂದ. ಸೊ ಕಮಿಂಗ್ ಟು ನಾರ್ಮಲ್ ಹೆಡ್ಲೈಟ್ಸ್, ದಿಸ್ ಇಸ್ ಫಾಗ್ ಲ್ಯಾಂಪ್ಸ್. ಹೌದು, ಫಾಗ್ ಲ್ಯಾಂಪ್ಸ್ ಇಲ್ಲಿ ತೋರಿಸು. ಆ್ಯಕ್ಚುಲಿ ನೋಡಿ, ನಾನು ಯಾಕೆ ಇವನ್ನ ಕರ್ಕೊಂಡ್ಬಂದಿದ್ರೆ ನನಗೆ ಈ ಫ್ರಾಗ್ ಲ್ಯಾಂಪ್ಸ್ ಎಲ್ಲ ಗೊತ್ತಿರಲಿಲ್ಲ. ಅದಕ್ಕೆ ಇವನ್ನ ಕರ್ಕೊಂಡ್ಬಂದು ಇವ್ರ ಕೈಲಿ. ಫಾಗ್ ಲ್ಯಾಂಪ್ಸ್ನು ಯಾವಾಗ ಟೈರ್ ಲೆಫ್ಟ್ ರೈಟ್ಸ್ ಬರುತ್ತೆ ಅವಾಗ ಮಾತ್ರ ರೈಟ್ ಆನ್ ಆಗುತ್ತೆ. ಆ ಕಡೆ ಇದ್ದಾಗ ಟರ್ನ್ ಇದಾಗುತ್ತೆ. ನಾರ್ಮಲ್ ಸ್ಟ್ರೇಟ್ ಇದ್ದಾಗ ಸ್ಟ್ರೇಟ್ ಬರುತ್ತೆ. ಓಕೆ, ಸೊ ಟಾಟಾ ಕರ್ವಲ್ಲಿ ಅದೊಂದು ಸ್ಪೆಷಾಲಿಟಿ ಏನಂದರೆ ಆ ಕಡೆ ಹೋದಾಗ ಆ ಕಡೆ ಫ್ಲಾಗ್ ಲ್ಯಾಂಪ್ಸ್ ಬರುತ್ತೆ, ಈ ಕಡೆ ಬಂದಾಗ ಈ ಕಡೆ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸೊ ಓಕೆ, ಈಗ ನಾವು ಗಾಡಿದು ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ಸೊ ಗಾಡಿ ಹೈಲೈಟ್ಸ್ ಬಂತು ಅಂದರೆ ಗಾಡಿ ಅನ್ಲಾಕ್ ಮಾಡಿದ ತಕ್ಷಣ ಒಂದು ಲೈಟ್ ಪಾಪಪ್ ಆಗುತ್ತೆ. ಅದು ಸಕಾಲಾಗಿದೆ. ಆ್ಯಕ್ಚುಲಿ ಇದು ಮೇನ್ ಲೈಟು ನೋಡಿ, ಸ್ಟಾರ್ಟ್ ಆಗಿದ ತಕ್ಷಣ ಝೈ ಅಂತ ಒಂದು ಲೈಟ್ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಯೂಶ್ವಲಿ ಕರ್ವ್ಗಳು ಏನು ಟಾಟಾ ಅಂತನೆಲ್ಲ ಯಾವುದೇ EV ಗಾಡಿಗಳಲ್ಲಿ ಗಾಡಿ ಸ್ಟಾರ್ಟ್ ಆಗಿದೆ ಅಂತಲೇ ಅನಿಸಲ್ಲ. ಬಟ್ ಈ ಗಾಡೀಲಿ ಸಕಾಲಾಗಿದೆ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಸೌಂಡ್ ಬರುತ್ತೆ. ಬನ್ನಿ ಅದು ಕೇಳಿಸ್ತೀನಿ. ಸ್ಟಾರ್ಟ್ ಆದರೆ ಸಾಕು ನೋಡಿ, ಮೊಯ್ ಅಂತ ಸೌಂಡ್ ಬರುತ್ತೆ. ಅದೊಂದು ಚೆನ್ನಾಗಿದೆ ನೋಡಿ, ಈ ಥರ ಸೌಂಡ್ ಬಾಕ್ಸ್ ಥರ. ಫ್ರಂಟ್ ಲೋಡ್ ಅಂತ ಅವರು ಒಂದು 11 ಲೀಟರ್ಸ್ ಆಫ್ ಸ್ಪೇಸ್ ಕೊಟ್ಟಿದ್ದಾರೆ. ಅದು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ನಂಗೆ ಅದು ಇಷ್ಟ ಆಯಿತು ಮುಂದೆಗಡೆ. ಓಕೆ, ಕಮಿಂಗ್ ಟು ದ ಫ್ರಂಟ್ ಲೈಟ್ ಹೇಳು ಮಗ. ಹೆಡ್ಲೈಟ್ಸು ಆನ್ ಮಾಡಿದಾಗ ಬರಬೇಕದು. ಅಲ್ಲ ಮಗ, ಎಲ್ಲ ಗಾಡಿಲೂ ಹೆಡ್ಲೈಟ್ಸ್ ಆನ್ ಮಾಡಿದಾಗ ಆನ್ ಆಗೇ ಆಗುತ್ತೆ.
ಅಂದ್ರೆ ನೀನ್ ಇಷ್ಟ ಬಂದಂಗೆ ಹೇಳ್ತೀಯ ಬೇಡ, ಹೇಳಾಗಲ್ಲ, ಹೇಳು ಮಗ. ಕಟ್. ಏನೋ ನಾವು ರಿವ್ಯೂ ವಿಡಿಯೋ ಮಾಡ್ತಾ ಇದೀವ, ಇವ್ರ ವಿಡಿಯೋ ಮಾಡ್ತಾ ಇದೀವಿ ಗೊತ್ತಾಗ್ತಿಲ್ಲ, ಹೇಳು ಮಗಲ್ಲ ಆನ್ ಮಾಡಿ. ಒಂದು ಕೀ ಹೈಲೈಟ್ ಅಂತ ಅಂದ್ರೆ ಈ ಗಾಡಿಗೆ ಅಕಸ್ಮಾತ್ ಚಾರ್ಜ್ ಮಾಡಬೇಕು ಅಂತ ಅನ್ಕೊಂಡಾಗ ಗಾಡಿ ಆಫ್ ಆಗಿದ ತಕ್ಷಣ ಈ ಚಾರ್ಜಿಂಗ್ದು ಲ್ಯಾಂಪ್ ಓಪನ್ ಆಗುತ್ತೆ. ಸೊ ಹಿಂಗೆ ಅಂತ ತೋರಿಸ್ತೀವಿ. ಓಪನ್ ಪ್ಲೇಸ್ ಜಬಕ್ ಅಂತ ಗಾಡಿ ಹಂಗೆ ಅಂತ ಏನೋ ಒಂದು ನಿಮಿಷ ಇದು ಮಕ್ಕಳಾಗುತ್ತೆ. ಓಪನ್ ಪ್ಲೇಸ್ ನೋಡಿ, ಜುಯ್ ಅಂತ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇದು ನೋಡಿ, ಇದು ನಾರ್ಮಲ್ ನಿಮ್ಮ ಹತ್ರ ಸಾಕೆಟ್ ಇರುತ್ತಲ್ಲ ಚಾರ್ಜರು, ಆ ಚಾರ್ಜರ್ ನಿಮಗೆ ಕೊಟ್ಟಿರ್ತಾರೆ ನೋಡಿ ಕಾರ್ಗೆ, ಅದನ್ನ ಹಾಕೊಳ್ಬೇಕು. ಅಂದರೆ 15mm ಸಾಕೆಟಿಂದ ಈ ಚಾರ್ಜರ್ ಯೂಸ್ ಮಾಡಬೇಕು. ಅಕಸ್ಮಾತ್ ನೀವು ಹೊರಗಡೆ ಏನಾದರೂ ಚಾರ್ಜಿಂಗ್ ಸ್ಟೇಷನ್ಗೆ ಹೋದರೆ ಅಪ್ ಟು 120 kV ಇರುತ್ತಲ್ಲ, ಆವಾಗ ಇವೆರಡನ್ನೂ ಓಪನ್ ಮಾಡಬೇಕು. ಈಗ ಎರಡನ್ನೂ ಓಪನ್ ಮಾಡಿ ಇವೆರಡನ್ನೂ ಓಪನ್ ಮಾಡಿ ಚಾರ್ಜ್ ಹಾಕೋಬೇಕು. ಫಾರ್ ಎಕ್ಸಾಂಪಲ್ ಇವೆರಡೂ ಆದರೆ ಆವಾಗ ಬೇಗ ಚಾರ್ಜ್ ಆಗುತ್ತೆ ಅಂತ ಅರ್ಥ. ಒಂದು 5 hours 6 hours. ನೀವು ವಾಲ್ ಮೌಂಟ್ಗೆ ಏನಾದರೂ ಚಾರ್ಜ್ ಆಗ್ತೀರಾ ಅಂತಂದರೆ ಒಂದು ಈ ಕಾರ್ಗೆ ಆದರೆ ಒಂದು 6 hours ಬೇಕಾಗುತ್ತೆ. ಇಲ್ಲ ಅಕಸ್ಮಾತ್ ನಾವು ವಾಲ್ ಮೌಂಟ್ ಹಾಕಲ್ಲ 15mm ಸಾಕೆಟಲ್ಲಿ ಹಾಕೋತೀವಿ ಅಂತಂದರೆ ಮಿನಿಮಮ್ 21 hours ಚಾರ್ಜ್ ಆಗುತ್ತೆ. ಸೊ ಬೆಟರ್ ವಾಲ್ ಮೌಂಟ್ ಚಾರ್ಜರಲ್ಲಿ 7 to 8 hours ಚಾರ್ಜ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಕಮಿಂಗ್ ಟು ಸೈಡ್ ಲುಕ್ ಅಷ್ಟೇ ನಿಮ್ಗೆ ಗೊತ್ತು, ಲ್ಯಾಂಬರ್ಗಿನಿ ಉರುಸ್ ಥರ ಕಾಣಿಸ್ತಿದೆ ಅಂತ, ಸೂಪರ್ ಆಗಿದೆ ಅಂಥದ್ದು ಸೈಡ್ ಲುಕ್ಕು. ಬಟ್ ಏನಂತ ಅಂದರೆ ಈ ಗಾಡಿನ ತೆಗಿಯೋದೊಂದು ಹಿಂಸೆ ಅನಿಸುತ್ತೆ. ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ 1 ತಿಂಗಳಿಂದ, ನೀಟಾಗಿ ಹಿಂಗೆ ತೆಗೆದುಬಿಡುತ್ತೆ ಎಲ್ಲ ಗಾಡಿಗಳಲ್ಲಿ. ಇದರಲ್ಲಿ ಏನಂದರೆ ಇದನ್ನು ಪುಷ್ ಮಾಡಿ ಹಿಂಗೆ ತೆಗಿಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಆಮೇಲೆ ಸ್ಟೈಲಿಶ್ ಆಗಿದೆ. ಜುಬುಕ್ ಅಂತ ಓಪನ್ ಆಗುತ್ತೆ. ಈ ಜುಬುಕ್ ಅಂತ ಈಗೆಲ್ಲ ಬರ್ತಿರೋ ಕಾರಲ್ಲಿ ಜುಬುಕ್ ಅಂತಾನೆ ಓಪನ್ ಆಗ್ತಿದೆ. ಅದನ್ನ ಏನಂತಾರೆ ಮಚ್ಚ? ನಂಗೂ ಗೊತ್ತಿಲ್ಲ. ನೀನು ಕರ್ಕೊಂಬಂದ, ಥ್ಯಾಂಕ್ಸ್ ಮಚ್ಚ, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಸಿ ವೀಲು ಏನಂತಾರೆ ಹೇಳು? ಏನು ಹಾಟ್ ವೀಲ್ಸ್ ಅಂತಾರ ಅಲ್ಲಿ? ಸ್ಟೆಪ್ ಜಿಡಿಗೆ ಏನೂ ಗೊತ್ತಿಲ್ಲ, ಹೋದ್ರೆ ಇನ್ನೊಂದು ಇರುತ್ತೆ. ಓಕೆ, ಸೊ ಇಲ್ಲ ಮಚ್ಚ. ಸೊ ಕಮಿಂಗ್ ಟು ವೀಲ್ ನೋಡಿ, ಈ ವೀಲ್ ಚೆನ್ನಾಗಿ ಕೊಟ್ಟಿದ್ದಾನೆ ಅಂದರೆ ನಿಜವಲ್ಲೂ ಇದರಲ್ಲೇ ಬೇರೆ ವೇರಿಯಂಟ್ಸ್ ಇದೆ, ಡೀಸೆಲ್ಲು ಪೆಟ್ರೋಲ್ ವೇರಿಯಂಟ್ಸು, ಅದರಲ್ಲಿ ಅಷ್ಟು ಚೆನ್ನಾಗಿಲ್ಲ ವೀಲು. ಬಟ್ ಈ ಟಾಟಾ ಕರ್ವ್ ಈ ವೀಲ್ ಅಂತೂ ಒಳ್ಳೆ ಮ್ಯಾಗ್ ವೀಲ್ ಇದ್ದಂಗಿದೆ. ಮ್ಯಾಗ್ ವೀಲ್ ಇದ್ದಂಗಿದೆ, ಸಖತ್ತಾಗಿದೆ ಆ್ಯಕ್ಚುಲಿ. ಆ್ಯಂಡ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ನಾನು ಫಸ್ಟ್ ಟೈಪ್ ಇದು ಈ ಥರ ರಿವ್ಯೂ ಮಾಡ್ತಿರೋದು, ನನಗೆ ಏನೂ ಗೊತ್ತಿಲ್ಲ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮ್ಮ ಹತ್ರ ದೇಸಿ ಸ್ಟೈಲಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ವೀಲ್ ಸಖತ್ತಾಗಿ ಕೊಟ್ಟಿದ್ದಾನೆ ಆ್ಯಕ್ಚುಲಿ. ಲುಕ್ ವೈಸು ಸ್ಪೀಡಾಗಿ ಹೋಗ್ತಿರ್ಬೇಕಾದ್ರೆ ಗಾಡಿ ಅಂತ ಲುಕ್ ಚೆನ್ನಾಗಿರುತ್ತೆ. ಕಮಿಂಗ್ ಟು ದಿಸ್ ಪಾರ್ಟ್, ಸೊ ಆಲ್ರೆಡಿ ಈ ಗಾಡಿಗೆ 4 ವೀಲ್ ಇದೆ. ಸೊ ಇದು ಈ ಸೈಡ್ಗೆ 2 ವೀಲ್ ತೋರಿಸಿದ್ದೀನಿ. ಸೊ ಬ್ಯಾಕ್ ಅಂತೂ ನಿಮ್ಗೆ ಗೊತ್ತು, ಆಲ್ರೆಡಿ ಒಂದು 10 ಸತಿ ಹೇಳ್ಬಿಟ್ಟಿದ್ದೀನಿ, ಲ್ಯಾಂಬರ್ಗಿನಿ ಉರುಸ್ ಥರ ಇದೆ ಅಂತ. ಆ್ಯಕ್ಚುಲಿ ಹಂಗೆ ಇದೆ. ಆ್ಯಕ್ಚುಲಿ ಔಟ್ಡೋರ್ ಲುಕ್ ಅಂತೂ ಮ್ಯಾಸಿವ್. ಹಿಂದೆಯಿಂದ ದೂರದಿಂದ ನೋಡಿದ್ರೆ ಲುಕ್ ನೋಡ್ತಾರೆ, ಒಬ್ಬ ಏನು ಗುರು ಹಿಂಗಿದೆ ಘಟಾ ಗಾಡಿ ಅಂತ ಅನಿಸುತ್ತೆ. ಸೊ ಹಂಗೆ ಇದೆ. ಆ್ಯಂಡ್ ಹಿಂದೆಗಡೆ ನಿಮ್ಗೆ ಆಲ್ರೆಡಿ ಗೊತ್ತು, ಕರ್ವ್ EV ಅಂತ ಒಂದು ಲೋಗೋ ಹಾಕ್ಬಿಟ್ಟಿದ್ದಾರೆ, ಸಕ್ಕದಾಗಿ ಹಾಕಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಖುಷಿಯಾಗಿ ವಿಷಯ, ಆಮೇಲೆ ಇನ್ನೊಂದು ಖುಷಿಯಾಗಿರೋ ವಿಷಯಪ್ಪ ಏನಂತ ಅಂದರೆ, ಮುಂದೆಗಡೆನೂ ಟಾಟಾದು ಲೋಗೋ ಇತ್ತು, ಹಿಂದೆಗಡೆನೂ ಟಾಟಾದು ಲೋಗೋ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಇದು 360 ಕ್ಯಾಮ್ರಾ ಇರುವಂಥ ಗಾಡಿ. 360 ಕ್ಯಾಮ್ರಾ ಅಂದರೆ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಟೇಲ್ ಗೇಟ್ ಆಟೋಮೆಟಿಕ್ ಮೇಲಕ್ಕೆ ಹೋಗುತ್ತೆ. ಸೊ ನೋಡಿ ಇವಾಗ ಓಪನ್, ಇದೊಂಥರ ಅವಾಗ ಟೀ ಉರಿತಾ ಇರುತ್ತೆ. ಯಾಕಂದ್ರೆ ನಾವು ಹೇಳ್ದಾಗ ಓಪನ್ ಆಗಲ್ಲ, ಬೇಡದಿರೋ ಟೈಮಲ್ಲಿ ಓಪನ್ ಆಗುತ್ತೆ. ಮಾಡ್ಬೇಕು ಇಲ್ಲ ಬೇಡ, ಯಾಕೆ ಓದ್ತಿದ್ಯಾ? ಜನಕ್ಕೆ ನಾನು ಮೋಸ ಮಾಡಲ್ಲ ಕಣ, ಒತ್ಬಿಡ್ತಾನಂತ ನೋಡಿದಾಗ ಐಸ್ ಇವ್ನು ಹೆಂಗೆ ಒತ್ಬಿಡ್ತೀನಿ ಅಂತ ಹೇಳ್ತಾನೆ. ಮಾಡೋ ಮೋಸ್ಟ್ಲಿ ಇದು ಗಾಡಿ ಸ್ಟಾರ್ಟ್ ಆಗಿದ್ರೆ ಮಾಡೋಕ್ಕಾಗಲ್ಲ ಅಂತ ಓಪನ್ ಆಯ್ತು ಚಪ್ಪಾಳೆ. ಹೌದು, ಇದು ನೋಡಿ ಆಟೋಮೆಟಿಕ್ ಟೇಲ್ ಗೇಟ್ ಅದಾಗದೆ ಹೋಗ್ತಾ ಇರುತ್ತೆ. ಫೋರ್ಸ್ ಆಗಿ ಎತ್ತಕ್ಕಾಗಲ್ಲ ಇದನ್ನ. ಆಮೇಲೆ ಕೋಪಕ್ಕೆ, ಸೊ ಕೋಪ ಇರೋರು ಸ್ವಲ್ಪ ನೋಡ್ಕೊಳ್ಳಿ. ಸೊ ಏನಿಲ್ಲ, ಒಳಗಡೆ 500 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ. ಒಬ್ಬ ಕೂತ್ಕೊಳ್ಳಿ ಮಚ್ಚ, ಒಳಗಡೆ ಕೂತ್ಕೊ ಮಚ್ಚ, ಹೋಗಿ ಕೂತ್ಕೋ. ಗಾಡಿ ಸೊ ಆರಾಮಾಗಿ ಇಲ್ಲೇ ಕೂತ್ಕೋಬಹುದು. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಪಾರ್ಟ್, ಈ ಗಾಡಿನ ಸ್ಪೆಷಾಲಿಟಿ ಏನು ಇಷ್ಟ ಆಯಿತು ಅಂದರೆ ಲುಕ್, ಸೈಡ್ ಲುಕ್ಕು ಸಕ್ಕದಾಗಿದೆ. ಆ್ಯಂಡ್ ಲೈಟಿಂಗ್ ಕೂಡ ಚೆನ್ನಾಗಿದೆ. ಈಗ ನನ್ನ ಫ್ರೆಂಡ್ ಒಳಗಡೆ ಇದೆ, ನಾನು 1 hour ತೆಗ್ದಿಲ್ಲ ಅಂದರೆ ಅವ್ನು ನಿಗಿರ್ಕೊಂಡ್ಬಿಡ್ತಾನೆ. ಅವ ನನಗೆ ಪ್ರಾಬ್ಲಮ್, ಕೇಸ್ ಆಗುತ್ತೆ, ಪೊಲೀಸ್ ಫೈಲ್ ಆಗುತ್ತೆ. ಸೊ ತೆಗಿಯೋಣ ಇರಿ. ಏನೋ ಲೋ ಇರೋ ಒಂದು ನಿಮಿಷ ತೆಗಿತೀನಿಲ್ಲ, ಒಂದು ನಿಮಿಷ ನೋಡಿ. ಬಂತು ಈ ಥರ ಆಗ್ಬಿಡುತ್ತೆ. ನನ್ನ ಫ್ರೆಂಡ್ ಏನಾದ್ರು ನೋಡ್ತೀನಿ, ಮಚ್ಚ ಸಾರಿ ಬ್ರೀದಿಂಗ್ ಪ್ರಾಬ್ಲಮ್ ಆಯ್ತನಾ ನೋಡಿ. ಈ ಥರದ್ದೆಲ್ಲ ಆಗ್ತಿರುತ್ತೆ ಮಚ್ಚ, ಏನಾಯ್ತು ಓಕೆನಾ? ಸೊ ನೋಡ್ರಲ್ಲ 500 ಲೀಟರ್ಸ್ ಆರಾಮಾಗೆ ಫ್ಯಾಮಿಲಿ ಎಲ್ಲಾದರೂ ಲಾಂಗ್ ಟ್ರಿಪ್ ಹೋಗ್ತೀರಾ ಅಂದರೆ ಜುಬುಕ್ ಅಂತ ಎಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಅವರು ಚಾರ್ಜರ್, ಆಮೇಲೆ ಹಿಂದೆ 2 ಸ್ಪೀಕರ್ ಕೊಟ್ಟಿದ್ದಾರೆ. JBL ಸ್ಪೀಕರ್ ಬಗ್ಗೆ ಇಂಟೀರಿಯರ್ಸ್ ಆಮೇಲೆ ಮಾತಾಡೋಣ. JBL ಸ್ಪೀಕರ್ಸ್ ಆಮೇಲೆ ಮಾತಾಡೋಣ. ಸೊ ನೋಡಿದ್ರಲ್ಲ, ಚಾರ್ಜರ್ ಇದೆ. ಇದನ್ನೇ 15mm ಸಾಕೆಟಲ್ಲಿ ಹಾಕೊಂಡ್ರೆ
21 ಅವರ್ ಚಾರ್ಜ್ ಆಗುತ್ತೆ. ಅದೇ ವಾಲ್ ಮೌಂಟ್ ಅಲ್ಲಾದ್ರೆ 8 ಅವರ್ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಸೂಪರು. ಇವಾಗ ಬರೋಣ ಸ್ಪೀಕರು ನೋಡಿ. ಮಗ ಇವಳು ಯಾರು ಇವಳು? ಅವಳು ಯಾರ? ಅಲ್ಲ ಮಗ, ಈಗ ಕ್ರಿಕೆಟಲ್ಲಿ 6 ಹೊಡೆದಾಗ ಚೇರ್ ಗರ್ಲ್ಸ್ ಬರ್ತಾರಲ್ಲ, ಹಂಗೆ ನನ್ನ ವಿಡಿಯೋಗೂ ಚೇರ್ ಗರ್ಲ್ಸ್ ಇರ್ಲಿ ಅಂತ ನಾನು ಅವಳನ್ನ ಸೆಟ್ ಮಾಡಿದ್ದೆ. ಚೆನ್ನಾಗಿ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋಳು ಆಗ್ತೀನಿ. ನಂಬರ್ ಸಿಗುತ್ತೆ. ಇಂಥವ್ರಿದ್ದಾನೆ ಕಣ ನಾಳಾಗಿರೋದು. ಹೆಂಗ್ ಮಾಡ್ತೀರಾ ಕ್ಲೋಸ್ ಮಾಡ್ಬೇಕಂದ್ರೆ? ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಜಸ್ಟ್ ಪ್ರೆಸ್ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ, ಅದು ಲಾಕ್ ಆಗುತ್ತೆ. ಸಿಂಪಲ್ ನೋಡಿ, ಆಟೋಮೆಟಿಕ್ ಆಗಿ ಜುಗ್ ಅಂತ ಅಮಿಕೋದು ಅಷ್ಟು ಲಾಕ್ ಆಗ್ಬಿಡುತ್ತೆ. ಈ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದನ್ನ ಫುಲ್ ವರ್ತ್ ಇದೆ. ಹೌದೌದು, ಎವ್ರಿಥಿಂಗ್ ಎಲ್ಲ ಎಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾರೆ. ಇಟ್ಸ್ ವರ್ತ್ ಫಾರ್ ದಿಸ್ ಮನಿ. ನೀನು ಇಂಗ್ಲೀಷ್ ಹುಡ್ದವ್ ನೀನು. ಸರಿ ಸರ್, ಅವ್ನು ಅವ್ನು ಸ್ವಲ್ಪ ಇಂಗ್ಲೀಷ್ ಹುಡ್ದವ್, ಸ್ವಲ್ಪ ಅವಾಗ ಇಂಗ್ಲೀಷ್ ಮಾತಾಡ್ತದೆ. ಆದರೆ 24 ಲಕ್ಷ ರೂಪಾಯಿ ಪ್ರೈಸ್ಗೆ ಇದು ಆ್ಯಕ್ಚುಲಿ ವರ್ತ್ ಅಂತ ಹೇಳ್ಬೋದು. ಸೊ ಹಿಂದೆಗಡೆ ನೋಡ್ರಲ್ಲ ಟೇಲ್ ಗೇಟ್ ಹೆಂಗಿತ್ತು, ಒಳಗಡೆ ಬೂಟ್ ಸ್ಪೇಸ್ ಹೆಂಗಿತ್ತು ಅಂತ. ಬನ್ನಿ ಈ ಕಡೆ ಸೈಡ್ ಹೋಗಿ ಮಾತಾಡೋಣ ಬನ್ನಿ. ನಾನು 500 ರೂಪಾಯಿ ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಬಂದು ಲಿಪ್ಸ್ಟಿಕ್ ಹಾಕೋತಾವಳೆ. ಸಾರಿ ಫ್ರೆಂಡ್ಸ್, ಈಗ ಆ ಸೈಡ್ ನೋಡಿದ್ವಿ, ಸೊ ಈ ಸೈಡ್ ನೋಡಬೇಕು. ನಿಮ್ಗೆ ಆಲ್ರೆಡಿ ನಾನು ಏನೋ ಹೇಳೋದು ಮರ್ತುಬಿಟ್ಟೆ, ಗ್ರೌಂಡ್ ಕ್ಲಿಯರೆನ್ಸ್. ಆ್ಯಕ್ಚುಲಿ ಎಲ್ಲ ಗಾಡಿಗಳಿಗಿಂತ ಆ್ಯಕ್ಚುಲಿ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು ಇದೇ ಗಾಡಿಗೆ. ನೋಡಿ, ಮಿನಿಮಮ್ 208 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸಖತ್ತಾಗಿದೆ ಆ್ಯಕ್ಚುಲಿ. ಹಂಪ್ಗಳೆಲ್ಲ ಬಂದಾಗ ಗಾಡಿ ಒಳಗಡೆ ಟಚ್ ಆಗಲ್ಲ, ಎಲ್ಲೂ ಟಚ್ ಆಗಲ್ಲ ಇದು. ಸೊ ದಟ್ ಇಸ್ ದ ಕ್ರೇಜಿ ಥಿಂಗ್. ಸ್ವಲ್ಪ ಗಾಡಿ ತೊಳೆದಿಲ್ಲ, ಬೇಜಾರಾಗ್ಬಿಡಿ. ನೋಡಿ, ಇಷ್ಟು ಸಾಕು ಅಲ್ವಾ ಮಗ? ಸಾಕು ಒಂದು ಗಾಡಿಗೆ. ಈ ಬಾಡಿಗೂ ಅಂಡರ್ ಬಾಡಿನೂ ಟಚ್ ಆಗಲ್ಲ. ಅಂಡರ್ ಬಾಡಿ ಟಚ್ ಆಗಲ್ಲ. ಹೌದು, ಕರೆಕ್ಟ್. ಅಂದರೆ ಅದೆಲ್ಲ ಟಚ್ ಆಗಲ್ಲ. ಒಳ್ಳೇದು ಅದು ಆ್ಯಕ್ಚುಲಿ. ಸ್ಕ್ರಾಚ್ ಆಗೋದು ಅದೆಲ್ಲ ಆಗಲ್ಲ. ಸೊ ನಿಮ್ಗೆ ಆಲ್ರೆಡಿ ನೋಡಿದ್ವಿ ಇಲ್ಲಿ ಯಾವ ಥರ ಇದೆ ಅಂತ. ಇದೇನು ಫುಲ್ ಶೈನಿಂಗ್ ಹೊಡಿತಾ ಇದೆ. ಶೈನಿಂಗ್ ಹೊಡೆಯಕ್ಕೆ ಕಾರಣ ಏನಂದ್ರೆ ನನ್ನ ಗಾಡಿನ PPF ಮಾಡಿಸಿದ್ದೀನಿ. ಹೌದು ಮಚ್ಚ, R7 ಡೀಟೇಲಿಂಗ್ ಅನ್ನೋರು ನನಗೆ PPF ಮಾಡಿಸ್ಕೊಂಡ್ರು. ಹೌದು ಗೈಸ್, ಹೊಸ ಕಾರ್ನ ತೊಗೊಂಡಿದ ತಕ್ಷಣ PPF ಮಾಡಿಸೋದಕ್ಕೆ ನಾನು ಸಿಕ್ಕಾಪಟ್ಟೆ ಹೆದರ್ಕೊಂಡೆ. PPF ಅವಶ್ಯಕತೆ ಇದೆಯಾ, ಬೇಕಾ ಬೇಡವಾ ಎಲ್ಲನೂ ಕೇಳ್ಕೊಂಡ್ಮೇಲೆ ಆಗಿದ್ದಾಗಲಿ ಅಂದ್ಬಿಟ್ಟು PPFನ ನಾನು ಗಾಡಿ PPF ಮಾಡ್ಸೋದಕ್ಕೆ ಬಿಟ್ಟು. ಸ್ಟಾರ್ಟಿಂಗು ಗಾಡಿ ಅಷ್ಟು ಶೈನಿಂಗ್ ಹೊಡಿತಿರ್ಲಿಲ್ಲ ಇದು ಇನಿಷಿಯಲಿ ಗಾಡಿ ಬಿಡಬೇಕಾದ್ರೆ. ಅದಾದಮೇಲೆ ಅವರು ಏನು ಮಾಡಿದ್ರು, ನೀಟಾಗೆ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳನ್ನು ಬಿಚ್ಚಿ ನೀಟಾಗಿ ಒಂದೇ ಒಂದು ಲೈನ್ ಕೂಡ PPF ಆಗಿದೆ ಅನ್ನೋ ಥರ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗೆ ಗ್ಲಾಸಿ ಜೊತೆಗೆ ಸೆರಾಮಿಕ್ ಕೋಟಿಂಗ್ ಮಾಡಿ ನೀಟಾಗಿ ಅವರು PPFನ ಹಾಕಿದ್ದಾರೆ. ಸೊ ನೀವು ವೀಡಿಯೋದಲ್ಲಿ ನೋಡ್ಬೋದು, ನೀಟಾಗಿ ಎಲ್ಲ ಕಡೆ ನೀರು ಬಿಟ್ಟು ನೀಟಾಗೆ ಸ್ಟಿಕ್ಕರಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದರೆ ಎಲ್ಲೂ ಕೂಡ PPF ಆಗಿದೆ ಅಂತ ನನಗೆ ಎಲ್ಲೂ ಅನಿಸ್ಲೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ R7 ಡೀಟೇಲಿಂಗ್ ಅವರು. ಬಿಕಾಸ್ ಅವರು ಕೇವಲ ಒಂದೇ ಒಂದು ದಿವಸ, ಆ್ಯಕ್ಚುಲಿ ಎಲ್ಲರಿಗೂ 2 ದಿವಸ 3 ದಿವಸ ಬೇಕು ಅಂತೀವಿ, ನನಗೆ ಶೂಟಿಂಗ್ ಇರೋದ್ರಿಂದ ಒಂದೇ ಒಂದು ದಿವಸದಲ್ಲಿ ಬೇಕು ಅಂತ ಕೇಳಿದ್ದಕ್ಕೆ ಕೇವಲ ಒಂದು ದಿವಸದಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಕೋಟಿಂಗ್ ಆದಮೇಲೆ ನೋಡಿ ನೀವು ಕಾಣಿಸ್ಬೋದು ಅಲ್ಲಿ ಕೋಟಿಂಗ್ ಆಗಿದೆಯಾ ಇಲ್ವಾ ಅಂತ ಎಷ್ಟು ಈಸಿಯಾಗಿ ಗೊತ್ತಾಗುತ್ತೆ ಅಂತಂದರೆ ಆ ನೀರು ಬಿಟ್ಟಿರೋದು ಸ್ಪ್ರಿಂಕಲ್ಸ್ ಕೆಳಗಡೆ ಇಳಿತಿದೆ. ಸೊ ಅದು ಈಸಿಯಾಗೆ ಸೆರಾಮಿಕ್ PPF ಕೋಟಿಂಗ್ ಆಗಿದೆ ಅಂತ ತೋರಿಸೋದು. ಸೊ ಈಸಿ ಅದಕ್ಕೆ ಕಲರ್ ಆಗಿರ್ಬೋದು, ಅದು ಸ್ಕ್ರ್ಯಾಚಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಅದನ್ನು ಅವಾಯ್ಡ್ ಮಾಡೋದಕ್ಕೆ PPF ಇಸ್ ದ ಬೆಸ್ಟ್ ಸೊಲ್ಯೂಷನ್. ಹೊರಗಡೆ ಮಾತ್ರ ಅಲ್ಲ, ಒಳಗಡೆ ನನ್ನ ಇನ್ಫೋಟೆಕ್ ಸಿಸ್ಟಮ್ಗಾಗಿರ್ಬೋದು, ಆಮೇಲೆ ಅಲ್ಲಿ ಟಾಟಾ ಅಂತ ಮೇಲೆ ಇದೆಯಲ್ಲ ನಾನು ನೋಡಿಸ್ತೀನಲ್ಲ ಸ್ಟೇರಿಂಗ್ ವೀಲ್, ಅದರಲ್ಲೂ ಆಗಿರ್ಬೋದು, ಎಲ್ಲ ಕಡೆ ಆಲ್ ಇನ್ ಒನ್ PPF ಮಾಡಿಸ್ಬಿಟ್ಟಿದ್ದಾರೆ. ನೋಡಿ ಇದು ಔಟ್ಪುಟ್ಟು. PPF ಮಾತ್ರ ಅಲ್ಲ, ಟಿಂಟ್ ಆಗಿರ್ಬೋದು, ಯಾವುದೇ ನಿಮಗೆ ಕಾರ್ ರಿಲೇಟೆಡ್ ಬೇಕು ಅಂದ್ರೆ ಅವ್ರು ಮಾಡಿಕೊಡ್ತಾರೆ. ಆ್ಯಂಡ್ ಖಂಡಿತವಾಗ್ಲೂ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾರೆ. ಸೊ ಮಿಸ್ ಮಾಡದೆ ಪಿಲ್ಲಾರೆಡ್ಡಿ ಲೇಔಟ್ಗೆ ಹೋಗಿ R7 ಡೀಟೇಲಿಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಕಾರ್ನ ಸೇಫ್ ಮಾಡ್ಕೊಳ್ಳಿ. ಏನೇ ಆಗಿಲ್ಲ ಅವರೆಲ್ಲ ಮಾಡ್ಕೊಡ್ತಾರೆ. ಆ್ಯಂಡ್ ತುಂಬ ಕಡಿಮೆ ಬೆಲೆಯಲ್ಲಿ ನನಗೆ PPF ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಗಾಡಿ ನಿಲ್ಸಿದ್ದು ಒಂದೇ ದಿವಸಕ್ಕೆ ಪೂರ್ತಿ ಗಾಡಿಗೆ PPF ಮಾಡಿಸಿದ್ದಾರೆ ಮಚ್ಚ. ಅಂದ್ರೆ ನಂದು ಮಾಡಿಸ್ಬೇಕಂತ ಮಾಡಿಸು ಮಚ್ಚ, ಮಾಡಿಸು. ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ, ನೀನು ಏನಾದರೂ ನನ್ನ ರೆಫರಲ್ಲಿ ಮಾಡಿಸಿದ್ರೆ, ಅಂದರೆ ನನ್ನ ಹೆಸರು ಹೇಳ್ಬಿಟ್ಟು ನಾನು ವೀಡಿಯೋ ನೋಡಿದ್ದೀನಿ ಅಂತ ಹೇಳಿ ಮಾಡಿಸಿದ್ರೆ ಮಿನಿಮಮ್ 10 to 15% ಆಫರ್ ಕೊಡ್ತಾರಾ? ನೈಸ್, ವೆಲ್ಕಮ್ ಟು ದಟ್. ಏನು ಮಾತಾಡ್ತೀವಿ ನಿನಗೆ ಗೊತ್ತು ಗುರು, ನೀನು ನಿನ್ನ ಇಂಗ್ಲೀಷು ನನ್ನ ತಲೆ ಮೇಲೆ ನಾನು ನೋಡ್ಕೋಬೇಕು. ಸೊ ಇವಾಗ ನಾವು ಇಂಟೀರಿಯರ್ಗೆ ಹೋಗುವಂಥ ಸಮಯ. ಲೆಟ್ಸ್ ಗೋ ಟು ಇಂಟೀರಿಯರ್. ಸೊ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ, ಸ್ಮೂತ್ ಆಗಿದೆ ಇದಂತೂ ಲುಕ್ ವೈಸು. ಆ್ಯಂಡ್ ನೆಕ್ಸಾನಲ್ಲಿ ಮತ್ತು ಪಂಚಲೆಲ್ಲ ಹಿಂಗೆ ಕೊಟ್ಬಿಟ್ಟಿದ್ದಾನೆ. ಸೊ ಸೇಮ್ ನೆಕ್ಸಾನ್ ಡಿಸೈನ್ ಅಂತಲೇ ಹೇಳ್ಬೋದು ಕರ್ವು. ಸೊ ಇಲ್ಲಿ ಆಬ್ವಿಯಸ್ಲಿ ಗ್ಲಾಸ್ ಇಳಿಸೋದು, ಆಮೇಲೆ ಏನಾದರೂ ಸ್ಯಾನಿಟೈಸರ್ ಅದು ಇದು ಇಡೋಕ್ಕೆ, ಆ್ಯಂಡ್ ವಾಟರ್ ಬಾಟಲ್ಸ್ ಇಡೋಕ್ಕೆ ಮಿನಿಮಮ್ ಇಲ್ಲಿ 20 ವಾಟರ್ ಬಾಟಲ್ಸ್ ಇಡ್ಬೋದು ಅಂತ, ಅಷ್ಟು ಜಾಕ್ ಇದೆ, ಅಷ್ಟು ಸ್ಪೇಸ್ ಇದೆಯಂತೆ. ಸೊ ಪಾಯಿಂಟ್ ಇದೆ. ಕಮಿಂಗ್ ಟು ಸ್ಪೀಕರ್ಸ್, ಇದರಲ್ಲಿ ಟೋಟಲ್ 9 JBL ಸ್ಪೀಕರ್ಸ್ ಇಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಸ್ಪೀಕರ್ಸ್ ಇಲ್ಲಿ. ಸೊ ಇದೇ ಸ್ಪೀಕರ್ಸು ಸಕ್ಕದಾಗಿ ಇಟ್ಟಿದ್ದಾರೆ. ಆ್ಯಂಡ್ ಈ ಸ್ಪೀಕರ್ಸ್ಗಳು ಈ ಥರ ಎಲ್ಲ ಕಡೆ ಸ್ಪೀಕರ್ಸ್ನ ಅಳವಡಿಸಿದ್ದಾರೆ. ಆ್ಯಂಡ್ ಮಚ್ಚ ಇಂಟೀರಿಯರ್ ಇಲ್ಲಿ ಬಂತು ಅಂತಂದರೆ ಇಲ್ಲಿ ನೋಡ್ಬೋದು ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಸೊ ನಾನು ಕವರ್ ಏನಕ್ಕೆ ತೆಗೆದಿದ್ದೀನಿ ಅಂದರೆ ವೆಂಟಿಲೇಟೆಡ್ ಸೀಟ್ಸ್ ಫೀಲ್ ಆಗಬೇಕಲ್ಲ. ಸೊ ಅದರದ್ದು ಇಲ್ಲಿದೆ ನೋಡಿ ಬಟನು. ಸೊ ಸುಮ್ಮನೆ ಹಿಂಗೆ ಒತ್ತಿದ್ರೆ ಇಲ್ಲಿ ಗಾಳಿ ಬರ್ತಾ ಇರುತ್ತೆ, ನೋಡ್ಬೋದು ನೀವು. ಆ್ಯಕ್ಚುಲಿ ಸೌಂಡ್ ಮಾಡಿ ಮಚ್ಚ, ನೋಡಿ ಸೌಂಡ್ ಬಂತು. ಸೊ ಇಲ್ಲೂ ಕೂಡ ಟಾಟಾ ಲೋಗೋ ಇಟ್ಟಿದ್ದಾರೆ. ಆ್ಯಂಡ್ ಟಾಟಾ ಕಾರ್ ಆನ್ ಆಗಿದ ತಕ್ಷಣ ನೋಡಿ, ಫಾರ್ ಎಕ್ಸಾಂಪಲ್ ಆಫ್ ಆಗಿದೆ, ಈಗ ಗಾಡಿ ಆನ್ ಆಗಿದ ತಕ್ಷಣ ನೋಡಿ
ಆನ್ ಆಗುತ್ತೆ. ಸೊ ಲೈಟ್ ಆನ್ ಆಗುತ್ತೆ, ಪಾಪಪ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ದಿಸ್ ಇಸ್ ಅಮೇಸಿಂಗ್. ಮುಂದೆಗಡೆ ನಿಮಗೆ ಇಲ್ಲಿ ಅಡ್ವಾನ್ಸ್ಡಾಗಿ ಎಕ್ವಿಪ್ಮೆಂಟ್ ಹಾಕಿ ಮಾಡಿಬಿಟ್ಟಿದ್ದಾರೆ, ಸಖತ್ ಹಾಕಿದ್ದಾರೆ. ನಿಮಗೆ ಎಲ್ಲ ಏನು ಬೇಕೋ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲೇ ಇಟ್ಟಿದ್ದಾನೆ. ಎಷ್ಟು ರೇಂಜ್ ಇದೆ ಈಗ ತೋರಿಸ್ತಿದೆ ಅಂತ. ಈಗ ಸದ್ಯಕ್ಕೆ ರೇಂಜ್ ಬಂದುಬಿಟ್ಟು 90%ಗೆ 300 ಕಿಲೋಮೀಟರ್ಸ್ ತೋರಿಸ್ತಿದೆ. ಏನಕ್ಕೆ ಅಷ್ಟು ತೋರಿಸ್ತಿದೆ ಅಂತಲೂ ಹೇಳ್ತೀನಿ. ಆ್ಯಕ್ಚುಲಿ ನೀವೇನಾದರೂ 450 ರೇಂಜ್ ಹುಡುಕ್ತಾ ಇದ್ದೀರಾ ಅಂತಂದರೆ ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಪ್ರೀವಿಯಸ್ ಯಾವ ರೇಂಜ್ ಓಡಿಸಿರ್ತೀರಲ್ಲ ಅದೇ ರೇಂಜ್ಗೆ ಟ್ಯಾಲಿ ಆಗುತ್ತೆ ನೆಕ್ಸ್ಟ್ 100% ಚಾರ್ಜು. ಫಾರ್ ಎಕ್ಸಾಂಪಲ್ಲು ನಾನು ಸಿಟಿ ಮೋಡಲ್ಲಿ ಓಡಿಸ್ತಾನೇ ಇರ್ತೀನಿ ಅಂತಂದರೆ ಸಿಟಿ ಮೋಡಲ್ ನಿಮ್ಗೆ ಕೊಡೋದೇ ಅವರು 350 320 ಅಷ್ಟೇ. ಅದು AC ಹಾಕ್ಬಿಟ್ರಂತೂ ನಿಮ್ಗೆ 300 ಬರೋದು. ಸೊ ಈಗ 90% ಇದೆ, 100% ಚಾರ್ಜ್ ಆದರೆ ನಿಮ್ಗೆ ಮಿನಿಮಮ್ 350 400 ಕೊಡುತ್ತೆ. ಇದು ಬೇಸ್ಡ್ ಆನ್ ಪ್ರೀವಿಯಸ್ ನಾವೇನು ಓಡಿಸಿರ್ತೀವಲ್ಲ. ಈಗ ಎಕೋ ಮೋಡಲ್ ಓಡಿಸಿದ್ರೆ 100% 450 ಕೊಟ್ಟೇ ಕೊಡ್ತಾನೆ. ನಾವು ಎಕೋ ಮೋಡಲ್ ಓಡಿಸಲ್ಲ, ಲಾಂಗ್ ಹೋಗ್ತಾ ಇರ್ತೀವಿ, ಎಲ್ಲ ಹೋಗ್ತಾ ಇರ್ತೀವಿ. ಸಿಟಿ ಮೋಡಲ್ಲೇ ಓಡಿಸ್ತೀವಿ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಪಿಕಪ್ಗೆ. ಸೊ ಸಿಟಿ ಮೋಡಲ್ ಓಡಿಸಿದಾಗ ಹಂಗೆ ಕಾಮನಾಗಿ ಹಾಗೆ ಆಗುತ್ತೆ. ಸೊ ಬನ್ನಿ ಇಂಟೀರಿಯರ್ ಒಂದು ಡ್ರೈವ್ ಮಾಡೋಣ, ನಿಮ್ಗೆ ಹೇಳಕ್ಕೆ ಈಸಿ ಆಗುತ್ತೆ. ಬನ್ನಿ. ಇದು ಪಾರ್ಕಿಂಗ್ ಮೋಡಲ್ ಇದೆ. ಸೊ ಇದು ಮುಂದಕ್ಕೆ ಹೋಗಲ್ಲ, ಗಾಡಿ ಏನೇ ಮಾಡಿದ್ರು ಮುಂದಕ್ಕೆ ಹೋಗಲ್ಲ. ಯಾಕಂದರೆ ಪಾರ್ಕಿಂಗ್ ಮೋಡು ಆಫ್ ಆಗೋದು ಸೀಟ್ ಬೆಲ್ಟ್ ಹಾಕೊಂಡ್ರೆ ಮಾತ್ರ. ಸೊ ಸೀಟ್ ಬೆಲ್ಟ್ ಇಲ್ಲದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಸೊ ಸೇಫ್ಟಿಗೆ ನೆಕ್ಸ್ಟ್ ಲೆವೆಲ್ ಗಾಡಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಸೀಟ್ ಬೆಲ್ಟ್ ಹಾಕ್ಕೊತೀನಿ. ನಿಮಗೆ ಒಂದು ಎಕ್ಸಾಂಪಲ್ ತೋರಿಸೋಕ್ಕೆ, ಸೀಟ್ ಬೆಲ್ಟ್ ಇಲ್ಲ ಅಂದರೆ ಗಾಡಿ ಮೂವ್ ಆಗಲ್ಲ. ಸೊ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ಪಾರ್ಕಿಂಗ್ ಲೈಟ್ ಆಫ್ ಆಗುತ್ತೆ, ಜಗ್ ಅಂತ. ಇವಾಗ ನೋಡಿ ಡ್ರೈವ್ ಮೋಡ್ ಹಾಕೋತೀನಿ. ನೋಡಿ ಇವಾಗ ಆರಾಮಾಗಿ ಮುಂದಕ್ಕೆ ಹೋಗುತ್ತೆ ಗಾಡಿ. ನೋಡಿ ಪಾರ್ಕಿಂಗ್ ಲೈಟ್ ಆಫ್ ಆಯಿತು, ಗಾಡಿ ಮುಂದಕ್ಕೆ ಹೋಯ್ತು. ಸೊ ಸೇಫ್ಟಿಗಂತೂ ನೆಕ್ಸ್ಟ್ ಲೆವೆಲ್ ಗಾಡಿ ಅಂತಲೇ ಹೇಳ್ಬೋದು. ನೀಟಾಗೆ ನಿಮಗೆ ಗಾಡಿ ಆನಲ್ಲಿದೆ, ಇಗ್ನಿಷನ್ ಆನಲ್ಲಿದೆ, ಆರಾಮಾಗಿ ಹೋಗುತ್ತೆ, ಸ್ಪೀಡಾಗಿ ಹೋಗುತ್ತೆ ಗಾಡಿ. ಆ್ಯಂಡ್ ಸೀಟ್ ಬೆಲ್ಟ್ ಹಾಕೋಬೇಕು ಅನ್ನೋದು ನಮ್ಗೆ ಅನಿಸುತ್ತೆ. ಯಾಕಂದರೆ ನಿಮಗೆ ಗಾಡಿನೇ ಮೂವ್ ಆಗಲ್ಲ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ. ಹೌದು. ಸೊ ದಟ್ಸ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಸೇಫ್ಟಿ ಪರ್ಪಸ್ನ ಅಳವಡಿಸಿದ್ದಾರೆ. ಆ್ಯಂಡ್ ಇದರಲ್ಲಿ ವೇರಿಯೇಷನ್ಸ್ ಇದೆ. ಸೊ ಅಡ್ಯಾಸ್ ನಾನು ಟಾಪ್ ಆ್ಯಂಡ್ ಅಡ್ಯಾಸ್ ತೊಗೊಂಡಿರೋದ್ರಿಂದ ಅಡ್ಯಾಸ್ ಫೀಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ ಅಡ್ಯಾಸ್ ಫೀಚರ್ ಹೆಂಗೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಲೈಟ್ ಕಾಣಿಸ್ತೇನೆ ನೋಡಿ, ಈ ಲೈಟು ಪಾಪಪ್ ಆಗುತ್ತೆ. ಆ ಕಡೆ ಈ ಕಡೆ ಸೈಡಲ್ಲಿ ಗಾಡಿ ಬರ್ತಿದೆ, ಹುಷಾರಾಗಿರಿ ಅನ್ನೋದು ಪಾಪಪ್ ಆಗುತ್ತೆ. ದಟ್ ಈಸ್ ಅಡ್ಯಾಸ್ ಫೀಚರ್. ಸೊ ಅಡ್ಯಾಸ್ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ನೈಸ್ ರೋಡ್ಗಳಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಒಂದೇ ಲೈನಲ್ಲಿ ಹೋಗ್ತಿದ್ರೆ ಗಾಡಿ ಆಟೋಮೆಟಿಕ್ಕಾಗಿ ಆ ಲೈನಲ್ಲೇ ಗಾಡಿ ಹೋಗುತ್ತೆ, ಬೇರೆ ಲೈನ್ಗೆ ಹೋಗಲ್ಲ. ಒಂದು ವೇಳೆ ಬೇರೆ ಲೈನ್ಗೆ ನೀವು ಶಿಫ್ಟ್ ಆಗ್ತಿದ್ದೀರ ಅಂದರೆ ನೋಡಿ ಈ ಥರ ಬ್ಲೈಂಡ್ ಸ್ಪಾಟ್ ನಿಮಗೆ ಮಾನಿಟರ್ ಆಗುತ್ತೆ. ಈಗ ಹೋಗ್ತಿದ್ರೆ ಯಾವ ಗಾಡಿ ಬರ್ತಿದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ತಿದೆ. ಆ ಕಡೆ ಆ ಗಾಡಿ ಇಲ್ಲ. ಸೊ ಯು ಕ್ಯಾನ್ ಈಸಿಲಿ ಟರ್ನ್. ಯಾವಾಗ ಆಫ್ ಆಗುತ್ತೆ ಅಂದರೆ ಆಟೋಮೆಟಿಕ್ ನೀವು ಟರ್ನ್ ಮಾಡಿದ್ರೆ ನೋಡಿ 360 ಕ್ಯಾಮ್ರಾ. ಸೊ 360 ಕ್ಯಾಮ್ರಾನ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ 360 ಕ್ಯಾಮ್ರಾ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 2D ಬೇಕಂದ್ರೆ 2D ಅನಿಮೇಷನ್ ಹಾಕೋಬೋದು, 3D ಬೇಕಾದ್ರೆ 3D. ಸೊ 3D ಹಾಕೊಂಡ್ರೆ ಹಿಂಗೆ ಬರುತ್ತೆ. ಯಾವುದೋ ಗೇಮ್ ಆಡ್ದಂಗೆ ಆಗ್ತಾ ಇದೆ. ಅದಂತೂ ಮಜಾ ಅಂತಾನೆ ಹೇಳ್ಬೋದು. ಗಾಡಿ ಇಲ್ಲಿದೆ, ಅಕ್ಕಪಕ್ಕ ಏನಿದೆ ಅನ್ನೋದು ಕರೆಕ್ಟಾಗಿ ತೋರಿಸೋ. ಒಂದು ಸಣ್ಣ ಬ್ಲಾಕ್ ಇರೋದೇನು ಬ್ಲೈಂಡ್ ಆ ಬ್ಲಾಕ್ ಇರೋದ್ರೆ ನಿಮ್ಮ ಅನಲೈಸ್ಮೆಂಟ್ ಅಂದರೆ ಈ ಬ್ಲಾಕ್ ಒಳಗಡೆ ಗಾಡಿನ ಮೂವ್ ಮಾಡಂಗಿಲ್ಲ ಅಂತ, ಅಂದರೆ ಟಚ್ ಆಗುತ್ತೆ ಅಂತ. ಇದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಬಟ್ 15ಕ್ಕಿಂತ ಸ್ಪೀಡ್ ಜಾಸ್ತಿ ಹೋದರೆ ಆಟೋಮೆಟಿಕ್ಗೆ 360 ಕ್ಯಾಮ್ರಾ ಆಫ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇವಾಗ ನಾನು 4 6 7 8 9 10 11 12 13 15 ಆಯಿತು ನೋಡಿ, ಆಫ್ ಆಯಿತು. ಕಮಿಂಗ್ ಟು ದ ಅಪ್ಪರ್ ಥಿಂಗ್. ಸೊ ಇಲ್ಲಿ ಟೋಟಲ್ ಆಗಿ 6 ಏರ್ ಬ್ಯಾಗ್ಸ್ ಇದೆ. 1 2 3 4 5 6. ಸೊ ಇಲ್ಲಿ 3 ಏರ್ ಬ್ಯಾಗ್ಸ್ ಇದೆ, ಇಲ್ಲಿ 3 ಏರ್ ಬ್ಯಾಗ್ಸ್ ಇದೆ. ನೋಡ್ಬೋದು ಇಲ್ಲಿ 3 ಏರ್ ಬ್ಯಾಗ್ಸ್. ಟೋಟಲ್ ಆಗಿ 6 ಏರ್ ಬ್ಯಾಗ್ಸ್ ಇದೆ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಕ್ರೇಜಿ ಅಪ್ಡೇಟ್ ಕಂಡ್ರಿ. 6 ಏರ್ ಬ್ಯಾಗ್ಸು ಈ ಪ್ರೈಸ್ಗೆ ಸೂಪರ್. ಆ್ಯಂಡ್ ಸೌಂಡ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ಕಮಿಂಗ್ ಟು ಸನ್ ರೂಫ್, ಇದರಲ್ಲಿ ಪ್ಯಾನರಾಮಿಕ್ ಸನ್ ರೂಫ್ ಅಂತ ಒಂದು ಆಪ್ಷನ್ ಇದೆ. ಆ ಪ್ಯಾನರಾಮಿಕ್ ಸನ್ ರೂಫ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಇದರಲ್ಲಿ ಏನಂದರೆ ನಾವು ಹೇಳೋದ್ರ ಮೇಲೂ ವರ್ಕ್ ಆಗುತ್ತೆ, ಇಲ್ಲ ನಾವೇ ಹಿಂಗೆ ಕ್ಲಿಕ್ ಮಾಡಿ ವರ್ಕ್ ಮಾಡ್ಬೋದು. ಸೊ ಟಾಟಾ ಕಮಾಂಡ್ ಇದೆ. ಹೇ ಟಾಟಾ, ಓಪನ್ ಸನ್ ರೂಫ್. Sure, opening. ನೋಡಿ, ಪ್ಯಾನರಾಮಿಕ್ ಸನ್ ರೂಫು ಇಲ್ಲಿವರೆಗೂ ಇದೆ. ಸೊ ಇದು ಕ್ಲಿಯರಾಗಿ ಓಪನ್ ಆಗುತ್ತೆ. ಯು ಕ್ಯಾನ್ ಜಸ್ಟ್ ವಾಚ್. ಸೊ ಬೇಸಿಕಲಿ ಯಾರೂ ಈಗ ನಿಂತ್ಕೊಳ್ಳೋಂಗಿಲ್ಲ, ಅದೊಂದು ಅಗೇನ್ಸ್ಟ್ ರೂಲ್. ಸೊ ಯಾರು ನಿಂತ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದು ನನಗೇನು ಇಷ್ಟ ಆಯಿತು ಈ ಗಾಡೀಲಿ ಅಂತಂದರೆ, ಟಾಪ್ ಎಂಡ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಗೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು, ಬ್ರೇಕ್ ಇದಾಗಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಅದೇ ಬ್ರೇಕ್ ಹಾಕೊಳ್ಳುತ್ತೆ. ದಟ್ ಈಸ್ ಅನ್ ಅಮೇಝಿಂಗ್ ಪಾರ್ಟ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಲು, ಈಗೇನೋ ಒಂದು ಕ್ಲಾಷನ್ ಆಗ್ತಿದೆ, ಯಾರೋ ಒಬ್ರಿಗೆ ಸಡನ್ನಾಗಿ ಗಾಡಿ ಅಡ್ಡ ಬರ್ತಿದೆ. ಈಗ ಅಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲೊಂದು ಗಾಡಿ ಅಡ್ಡ ಬರ್ತಿದೆ. ಆ ಗಾಡಿ ನಾನು ಇಡಕ್ಕೆ ಹೋಗ್ಬೇಕಾದ್ರೆ ಅದಾಗದೇ ಬ್ರೇಕ್ ಹಾಕೊಳ್ಳುತ್ತೆ. ನಂಗೆ ಅಂದ್ಬಿಟ್ಟು ಸುಮ್ಮನೆ ಇಡಕ್ಕೆ ಹೋಗ್ಬಿಡಿ. ಎಷ್ಟು ಕ್ಲಾಷನ್ ಇದೆ ಅಂತ ಗೊತ್ತಾಗುತ್ತೆ. ನೋಡಿ 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 ನೋಡಿ, ಅದು ಬ್ರೇಕ್ ಹಾಕೊಂಡ್ಬಿಟ್ಟಿದೆ. ಸೊ ಅದಾಗದೇ ಬ್ರೇಕ್ ಹಾಕೊಳ್ಳುತ್ತೆ ಕ್ಲಾಷನ್ನು. ಸೊ ಅಡ್ಯಾಸಲ್ಲಿ ಮೇನ್ ಫೀಚರೇ ನನಗೆ ಅದು ಇಷ್ಟ ಆಗುತ್ತೆ.
ಚೂರ್ ಹತ್ರ ಬರ್ತಿದೆ ಅಂದ್ರೆ ಅದು ಅಲ್ಲಿ ಹೇಳುತ್ತೆ ಹಿಂಗೆ ಏನೋ ಗುತ್ತಾ ಇದ್ದೀರಾ ನೋಡ್ಕೊಳ್ಳಿ ಅಂತ. ಇದೇನ್ ಮಗ SOS ಇದೆ. ADAS ಆದ್ಮೇಲೆ ಇನ್ನೊಂದು ಫೀಚರ್ ಕೊಡ್ತಾರೆ ಅಂದ್ರೆ SOS. ಅಕಸ್ಮಾತ್ ಏನಾದ್ರೂ ನಿಮ್ ಗಾಡಿ ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ ಎಮರ್ಜೆನ್ಸಿ ಕಾಲಿಂಗ್ ಅಂತ ಬರುತ್ತೆ. ಈಗ ನಾನು ಡೈರೆಕ್ಟ್ ಟಾಟಾ ಕಸ್ಟಮರ್ ಕೇರ್ಗೆ ಹೋಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಎಮರ್ಜೆನ್ಸಿ ಬ್ರೇಕ್ ಡೌನ್ ಏನಾದ್ರು ಆಗಿದ್ರೆ ಅವರು ಏನೋ ಇದು ಟೋ ಗಾಡಿಯವ್ರನ್ನ ಕಳ್ಸಿಕೊಡ್ತಾರೆ. ವಿತಿನ್ ಫ್ಯೂ ಅವರ್ಸ್ ಅಲ್ಲಿ ಟೋ ಗಾಡಿನ ಕಳ್ಸಿಕೊಡ್ತಾರೆ. ಅದು ಕೂಡ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗಿರುತ್ತೆ. ಸೊ SOS ಇಸ್ ಅನ್ ಎಮರ್ಜೆನ್ಸಿ ಕಾಲ್. ನೀವು ಎಲ್ಲೇ ಇರಲಿ ಸ್ಯಾಟಲೈಟ್ ಬೀಟ್ ಲೈಟ್ ಏನು ಬೇಕಾಗಿಲ್ಲ, ಇದಾಗುತ್ತೆ. ಸೊ ಕಮಿಂಗ್ ಟು ಮೂಡ್ ಲೈಟ್. ನಾನು ಆ ಮೂಡಲ್ಲಿ ಹೇಳಲಿಲ್ಲಪ್ಪ, ಬೇರೆ ಹೇಳಿದ್ದು ನಾನು. ಇಲ್ಲೇ ಕಾಣಿಸ್ತೀವಿ ನೋಡಿ ಮೂಡ್ ಲೈಟ್. ಸೊ ಈ ಮೂಡ್ ಲೈಟು ಗಾಡಿನ ನಿಮ್ಮ ಮೂಡ್ ಸ್ವಿಂಗ್ಸ್ನ ಚೇಂಜ್ ಮಾಡೋದಕ್ಕೆ ಕ್ರೇಜಿ ಮೂಡ್ ಲೈಟ್ ಅಂದ್ರೆ, ಎಸ್ಪೆಷಲಿ ಇವಾಗ ನಿಮಗೆ ಅನ್ಸಲ್ಲ, ನೈಟ್ ಹೊತ್ತು ನಿಮಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ, ಇಲ್ಲಿದೆ ಅದು, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿದೆ. ಸೊ ಆ ಥರ ಕಾಣಿಸುತ್ತೆ. ಸೊ ಮೂಡ್ ಲೈಟ್ ಕೂಡ ಸೆಟ್ ಮಾಡ್ಕೊಬಹುದು. ಆ್ಯಂಡ್ ಕಮಿಂಗ್ ಟು ದಿಸ್, ಸೊ ಇದನ್ನು ನೀವು ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಕೊಬೋದು. ನಿಮ್ಮದು ಆ್ಯಪ್ ಇತ್ತು ಅಂತಂದರೆ ಏನೋ Z Connect ಅಂತ ಒಂದು ಆ್ಯಪ್ ಇದೆ ಟಾಟಾದವ್ರು, ಅದನ್ನು ಯೂಸ್ ಮಾಡ್ಕೊಂಡು, ಇಲ್ಲ ಈಗ ಹೊಸದಾಗಿ ಅಪ್ಡೇಟ್ ಆಗಿರೋ ಐರಾ ಅಂತ ಒಂದು ಆ್ಯಪ್ ಇದೆ, ಟಾಟಾ ಮೋಟರ್ಸ್ ಐರಾ ಅಂತ, ಅದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ನೀವು ಮುಂಚೆನೇ ಗಾಡಿ ಇಗ್ನಿಷನ್ ಆನ್ ಮಾಡೋಕ್ಕಿಂತ ಮುಂಚೆ ಗಾಡಿ ಫುಲ್ ಹೀಟ್ ಆಗಿದ್ರೆ AC ನಿಮ್ಮ ಆಟೋಮೆಟಿಕ್ ಕಂಡೀಷನ್ಗೆ AC ಆನ್ ಮಾಡಿಕೊಂಡು ಬರೋವಾಗಲೇ ಗಾಡಿ ಕೂಲಾಗಿರುತ್ತೆ. ಸೊ ದಟ್ಸ್ ಅ ಗ್ರೇಟ್ ಆಪ್ಷನ್. ಅದನ್ನು ಒಳ್ಳೆ ಅಪ್ಗ್ರೇಡೇಷನ್ ಅಂತಲೇ ಹೇಳ್ಬೋದು. ಸೊ ಒಂದು JBL ಸ್ಪೀಕರ್ನ ಮೋಡ್ ಸೈಡ್ ಚೇಂಜ್ ಮಾಡ್ಬೋದು. ಇದ್ರಲ್ಲಿ ನನಗೆ ಇಷ್ಟ ಆಗೋ ಮೋಡ್ ಯಾವುದು ಗೊತ್ತಾ? ಒಂದು ನಿಮಿಷ ರೀ. ಈ ಕಸ್ಟಮೈಸ್ ಅಲ್ಲ, ಏನೋ ಚೈಲ್ಡ್ ಮೋಡ್ ಅಂತ. ಅಂದರೆ ಈಗ ಮಕ್ಕಳಾರೋದು ಮಲ್ಕೊಂಡಿದ್ರೆ ಹಿಂದೆಗಡೆ ಮುಂದೆಗಡೆ ಇಬ್ಬರು ಪ್ಯಾಸೆಂಜರ್ಗೆ ಮಾತ್ರ ಹಾಡು ಕೇಳಿಸಿ, ಹಿಂದೆಗಡೆ ಮಕ್ಕಳು ಆರಾಮಾಗಿ ಮಲ್ಕೋಬೋದು, ಹಿಂದೆಗಡೆ ಸೌಂಡ್ ಬರೋದು. ಸೊ JBL ಮೋಡ್ಸಲ್ಲಿ ಆ ಥರ ಎಲ್ಲ ಮೋಡ್ ಸೆಟ್ ಮಾಡೋದು ನಿಜವಾಗ್ಲೂ ಅಮೇಸಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿಮಗೆ ಕ್ವಿಕ್ ಸೆಟ್ಟಿಂಗ್ ಏನಾದರೂ ಕ್ವಿಕ್ಕಾಗಿ ಸೆಟ್ಟಿಂಗ್ ಮಾಡ್ಕೊಬೇಕು, ಡ್ರೈವರ್ ಅಸಿಸ್ಟೆನ್ಸ್, ಆಡಿಯೋ, ಲೈಟ್ಸು ಇಲ್ಲೆಲ್ಲ ಇದೆ ನೋಡಿ. ಡ್ರೈವರ್ ಅಸಿಸ್ಟೆಂಟ್ ಇದನ್ನು ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲು ನೀವು ಹಿಂಗೆ ಟರ್ನ್ ಮಾಡ್ತೀರಲ್ಲ, ಇದು ನನಗೆ ಇಲ್ಲಿ ಬೇಡ, ಇಲ್ಲಿ ಬೇಕು ಅಂತಂದರೆ ಹಂಗೂ ಸೆಟ್ಟಿಂಗ್ ಮಾಡ್ಕೋಬೋದು. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಂತ ಇದೆ, ಹೋಗ್ಬಿಟ್ಟು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಸ್ಪ್ಲೇ ಇಲ್ಲಿ ಹಾಕೋಬೋದು. ತೋರಿಸ್ತೀನಿ ಈಗ ನೋಡಿ. ಅದು ನಾನು ರೈಟ್ ಹಾಕಿದ ತಕ್ಷಣ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾನೆ, ಕ್ರೇಜಿಯಾಗಿ. ಸೊ ಬ್ಲೈಂಡ್ ಸ್ಪಾಟ್ನ ನೀವು ಇಲ್ಲೇ ನೋಡ್ಕೊಬೋದು. ಅಲ್ಲಿ ಅವಶ್ಯಕತೆ ಇಲ್ಲ ನಾನು ಟರ್ನ್ ಮಾಡ್ಕೊತೇನೆ. ಬಟ್ ಇಲ್ಲಿ ಚಿಕ್ಕದಾಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ, ಬೇಡ ಅಂತ ಅನ್ಸಿದ್ರೆ ನಾನು ಕ್ಲಸ್ಟರ್ ಅಂದರೆ ಇನ್ಫೋಟೈಮ್ ಸಿಸ್ಟಮಲ್ಲೇ ಹಾಕೊಂಡ್ಬಿಡ್ತೀನಿ. ಕಮಿಂಗ್ ಟು ಡ್ಯಾಶ್ಬೋರ್ಡ್. ಸೊ ಡ್ಯಾಶ್ಬೋರ್ಡಲ್ಲಿ ತುಂಬ ಮೆಸ್ಸಿ ಇದೆ, ಬೇಜಾರಾಗಕ್ಕೆ ಹೋಗ್ಬಿಡಿ. ತುಂಬ ಲೋಡ್ ಮಾಡ್ಕೊಳಕ್ಕಲ್ಲ, ಮೈನ್ಯೂಟಾಗಿ ಲೋಡ್ ಮಾಡ್ಬೋದು. ಬಟ್ ಇಲ್ಲಿ ಏನೇನೋ ಒಳಗಡೆ ಏನಾದರೂ ಕಾರ್ಡ್ಸು ಅಥವಾ ಏನಾದರೂ ಬೇರೆ ಇಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಕಪ್ ಹೋಲ್ಡರ್ಸ್ನ ಅಲ್ಲಿ ಕೊಟ್ಟಿದ್ದಾನೆ. ಕಪ್ ಹೋಲ್ಡ್ರ್ ಇಲ್ಲಿ ಅವಶ್ಯಕತೆ ಇರಲಿಲ್ಲ, ಕಪ್ ಹೋಲ್ಡ್ರ್ ಅಲ್ಲಿ ಕೊಡೋ ಬದಲು ಅವನು ಇಲ್ಲೇ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಹೇಳಿದೆ. ಆ್ಯಂಡ್ ಟಾಪ್ ಎಂಡಲ್ಲಿ ನೀವು ಏನು ವೈರ್ಲೆಸ್ ಚಾರ್ಜಿಂಗ್ ಬೇಕು ಅಂತ ಹೇಳ್ತಾರಲ್ಲ, ದಟ್ ಇಸ್ ಅಟ್ಟರ್ ಶಿಟ್ಟು. ಟಾಪ್ ಎಂಡಲ್ಲಿ ವೈರ್ಲೆಸ್ ಚಾರ್ಜ್ ಇದ್ರೂ ಒಂದೇ ಇಲ್ಲದೆ ಹೋದ್ರು ಅಂದರೆ, ಯಾಕಂದರೆ ಇಲ್ಲಿ ಚಾರ್ಜ್ ಹಾಕಿ 1 hour ಹಾಕಿದ್ರು 2% ಮೇಲೆ ಚಾರ್ಜ್ ಆಗಲ್ಲ. ಇದು ಆ್ಯಕ್ಚುಲ್ ರಿಯಾಲಿಟಿ ಫ್ಯಾಕ್ಟು. ಬಿಕಾಸ್ ಒಳಗಡೆಯಿಂದ ವೈರ್ ತೊಗೊಂಡು ಇಲ್ಲಿ ಹಾಕಿ ಇದು ಬರೋ ಬದಲು ಸುಮ್ಮನೆ ಇಲ್ಲಿ ವೈರಿಗೆ ಕನೆಕ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಬೇಗ ಚಾರ್ಜ್ ಆಗುತ್ತೆ. ಸೊ ಅವಾಯ್ಡ್ ವೈರ್ಲೆಸ್ ಚಾರ್ಜಿಂಗ್. ಇದೆಲ್ಲ ಅಷ್ಟು ಬೇಗ ಚಾರ್ಜ್ ಆಗಲ್ಲ. ಸೊ ಸುಮ್ಮನೆ ಏನಂದರೆ ಶೋಕಿಗೆ ಅಂತ ಕೊಡ್ತಾನೆ, ಸುಮ್ಮನೆ ಬಿಲ್ಡ್ ಲುಕ್ಕಿಗೆ ಅಂತ. ಸೊ ನಾನು ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ನಾನು ಮೈಕ್ಗಳೆಲ್ಲ ಇಟ್ಟಿದ್ದೀನಿ. ಸೊ ಅಂತ ಏನು ಜಾಗ ಇಲ್ಲ ಇಲ್ಲಿ. ಸೊ ಜಸ್ಟ್ ಇಷ್ಟೇ ಇರೋದು. ಸೊ ಜಾಸ್ತಿ ಜಾಗ ಇಲ್ಲ. ಸೊ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಇಡೋದಕ್ಕೆ ದಿಸ್ ಇಸ್ ದ ಬಿಗ್ ಥಿಂಗ್. 3 ಮೋಡ್ಸ್ ಇದೆ: ಸಿಟಿ, ಎಕೋ, ಸ್ಪೋರ್ಟ್ಸ್. ಆ್ಯಂಡ್ ಇದು ಬಂದುಬಿಟ್ಟು ಪಾರ್ಕಿಂಗ್ ಮೋಡು. ಅಕಸ್ಮಾತ್ ನೀವೇನಾದರೂ ಪಾರ್ಕಿಂಗ್ ಮೋಡ್ ಬಿಟ್ಟು ಡ್ರೈವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಬಟನ್ ಬರುತ್ತೆ, ಕೇಳಿಸ್ತಿದ್ದಿಲ್ಲ, ಈ ಬಟನ್ನ ಒತ್ತು ಹಿಂಗಂದರೆ ಡ್ರೈವ್ ಆಗುತ್ತೆ. ಗಾಡಿ ಮುಂದಕ್ಕೆ ಹೋಗ್ಬೇಕಂದ್ರೆ ಇವಾಗ ನೋಡಿ, ಓಕೆನಾ. ಸೊ ಆ್ಯಂಡ್ ಕಮಿಂಗ್ ಟು ದಿಸ್, ರಿವರ್ಸ್ ಹೋಗಬೇಕು ಅಂದರೆ ಸೇಮ್ ಅದನ್ನೇ ಒತ್ಬಿಟ್ಟು ಹಿಂಗೆ ರಿವರ್ಸ್ ಹೊಡೆದ್ರೆ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಪಾಪಪ್ ಆಗುತ್ತೆ. ಯು ಕ್ಯಾನ್ ಈಸಿಲಿ ರಿವರ್ಸ್ ಯುವರ್ ಗಾಡಿ. ರಿಕ್ಲೈನರ್ ಥರ ಕೊಟ್ಟಿದ್ದಾರೆ. ಸುಮ್ಮನೆ ನೋಡಿ ಮೇಲೆ ಬಟನ್ ಫುಲ್ಲು ಎಲ್ಲ ಬಟನ್ ಮೇಲೆ ಹೋಗುತ್ತೆ. ನಿಮ್ಗೆ ಮೇಲೆ ಹೋದರೆ ಈ ಕುಳ್ಳುಕ್ಕಿರೋರಿಗೆಲ್ಲ ಆರಾಮಾಗಿ ನೋಡೋಕೆ ಈಸಿ ಆಗುತ್ತೆ ಅದು ಗಾಡಿ ಎಷ್ಟು ಲೆಂತ್ ಇತ್ತು. ಇಲ್ಲ ಬೇಡ ನಾನು ಕುಳ್ಳುಕ್ಕಿಲ್ಲ, ನಾನು ಸೂಪರ್ ರೈಟು, ರಾಕಿಂಗ್ ಸ್ಟಾರ್ ರೈಟ್ ಅಂತ ಹೇಳಿದ್ರೆ ಹಿಂದಕ್ಕೆ ಹಾಕ್ಕೊಂಡು ಹಿಂಗೆ ಓಡಿಸ್ಬೋದು. ಸೊ ಆಮೇಲೆ ಹಿಂದಕ್ಕೆ ನೋಡಿ, ಇದು ಹಿಂದಕ್ಕೆ ಹೋಗುತ್ತೆ. ಈಗ ನೋಡಿ ಇದು ಹಿಂದಕ್ಕೆ ಹೋಗುತ್ತೆ. ಸೊ ಇದೆಲ್ಲ ಆಟೋಮೇಟೆಡ್ ಮಾಡಿದ್ದಾನೆ, ಫುಲ್ಲು ಸಿಸ್ಟಮ್ಯಾಟಿಕಾಗಿ ಮಾಡಿದ್ದಾನೆ. ಈಗೆಲ್ಲ ಬರ್ತಿರೋ ಗಾಡಿಗಳಿಗೆಲ್ಲ ಇದು ಹಿಂಗೆ ಮಾಡ್ಸೋದು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇದಂತೂ ಸೂಪರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ಬ್ಯಾಕ್ ಸ್ಪೇಸ್, ಹಿಂದೆಗಡೆ 3 ಜನ ಕೂತ್ಕೋಬೋದಾ, ಹಿಂದೆಗಡೆ ಸ್ಪೇಸ್ ಇದೆಯಾ, ಲೆಗ್ ರೂಮ್ ಸ್ಪೇಸ್ ಎಷ್ಟಿದೆ, ಏನಿದೆ ಅಂತ ನೋಡೋಣ ಬನ್ನಿ. ಸೊ ಕಮಿಂಗ್ ಟು ಬ್ಯಾಕ್ ಸ್ಪೇಸು ಹೆಂಗಿದೆ, ಲೆಗ್ ರೂಮ್ ಸ್ಪೇಸ್ ಅಂತ ನೋಡೋಣ ಬನ್ನಿ. ಏನ್ ಅವಾಗ್ಲಿಂದ ನೀವಿಬ್ರೆ ಕಾಣಿಸ್ಕೊತಾ ಇದೀರಾ, ನಾವೆಲ್ಲ ಬೇಡವಾ? ಓ ವಾವ್, ನೋಡಿ ಹೆಣ್ಮಕ್ಳು ನಂಗೆ ಇದಕ್ಕೆ ಇಷ್ಟ ಆಗೋದು. ಒಳ್ಳೆ ಟೈಮಿಗೆ ಬಂದ್ರಿ. ಆ್ಯಕ್ಚುಲಿ ಹಿಂದೆಗಡೆ ಹೆಂಗಿದೆ ಲೆಗ್ ರೂಮ್ ಸ್ಪೇಸ್ ಅಂತ ನೋಡೋಣ ಅನ್ಕೊಂಡ್ವಿ. ನೀವು ನನ್ನ ವೀಡಿಯೋದಲ್ಲಿ ಫೀಚರ್ ಆಗ್ತದೆ. ಪ್ಲೀಸ್ ಮೇಡಮ್ ಪ್ಲೀಸ್ ರೀ ಪ್ಲೀಸ್ ಹಂಗೆಲ್ಲ ಮಾಡಬೇಡಿ. ಆ್ಯಕ್ಚುಲಿ ಇವರು ಅಮರನ್ ಮೂವಿ ಸಾಯಿ ಪಲ್ಲವಿ ಇದ್ದಂಗಿಲ್ಲ. ಕಮೆಂಟ್ ಮಾಡಿ ಬನ್ನಿ. ಈಗ ಲೆಗ್ ರೂಮ್ ಸ್ಪೇಸ್ ನೋಡೋಣ ಹಿಂದೆಗಡೆ ಹೆಂಗಿದೆ ಅಂತ. 3 ಜನ ಆರಾಮಾಗಿ ಕೂತ್ಕೋಬೋದು. ನೋಡ್ಬೋದು ಇಲ್ಲಿ 3 ಜನ ಆಲ್ರೆಡಿ ಕೂತಿದ್ದಾರೆ. ನಾನು ಇವ್ರನ್ನ ಕರ್ಕೊಂಡ್ಬಂದಿರೋದೇ ಅದಕ್ಕೆ, ಲೆಗ್ ರೂಮ್ ಸ್ಪೇಸ್ ತೋರ್ಸೋದಕ್ಕೆ ಅಂತಾನೆ. ಸೊ ಇಂಟ್ರಡಕ್ಷನ್ ಮಾಡಿಬಿಡಿ. ಕೊಡು ಅವ್ರಿಗೆಲ್ಲ ಕೊಡು. ಅವ್ರು ಮಧುರ ಅಂತ, ಅವರು ಆರ್ಮ್ ರೆಸ್ಲರ್ ಅವರು. ಸೊ ಶಿ ಈಸ್ ರೆಪ್ರೆಸೆಂಟಿಂಗ್ ಇಂಡಿಯಾ. ಎಲ್ಲರೂ ದಯವಿಟ್ಟು ಸೆಲ್ಯೂಟ್ ಮಾಡಿ. ಇಂಡಿಯನ್ ರೆಪ್ರೆಸೆಂಟ್ ಮಾಡಿ 2nd ಬಂದಿದ್ದಾರೆ ಅವ್ರು ಆ್ಯಕ್ಚುಲಿ. ಸೊ ಸೂಪರ್ ಮಧುರ ಅವರೇ. ಸೊ ಕಮಿಂಗ್ ಟು 2nd,
ಇವರು ಅಮರನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಬಟ್ ಎಲ್ಲೂ ಕಾಣಿಸ್ಲಿಲ್ಲ. ಸೆಕೆಂಡ್ ಹೀರೋಯಿನ್ ಸೆಕೆಂಡ್ ಬಂದು ಹೋಗ್ತಾ ಇರ್ತಾರೆ. ಶ್ರೀಜಾ ಅಂತ. ನಮಸ್ತೆ. ಸೊ 3 ಜನ ಹೆಂಗ್ ಕೂತ್ಕೋಬಹುದು? 3 ಜನ ಹಿಂದೆಗಡೆ ಕೂತ್ಕೋಬೋದಾ? ಕಂಫರ್ಟಬಲ್ ಆಗಿದೆ. ಕಂಫರ್ಟಬಲ್ ಆಗಿ ಕೂತ್ಕೋಬಹುದು. ಬಟ್ ಹಿಂದೆಗಡೆ ಇದು ಸ್ಪೇಸ್ ಇಲ್ಲ, ಅದ್ರ ಬಗ್ಗೆ ಏನಂತೀರಾ? ಇಲ್ಲ, ಚೆನ್ನಾಗಿದೆ. ಹಿಂದೆಗಡೆ ಸ್ಪೇಸ್ ಇಲ್ಲ. ಲಾಂಗ್ ಆಗಿ ಓಕೆನಾ? ಲಾಂಗ್ ಆಗಿ ಆರಾಮಾಗಿ ಕೂತ್ಕೋಬೋದಾ? ಆರಾಮ್ಸೆ ಹೋಗೋದು. ಸೊ ಕೆಲವ್ರು ಹೇಳ್ತಾರೆ ಉದ್ದಕ್ಕಿರೋರು ಕೂತ್ಕೊಳ್ಳಕ್ ಆಗಲ್ಲ ಅಂತ, ಹೌದಾ? ಏನಿಲ್ಲ ನೋಡಿ, ನಾನು 5'9" ಇದೀನಿ, ಇನ್ನ ಗ್ಯಾಪ್ ಇದೆ. ಓಕೆ. ಸೊ ಉದ್ದಕ್ಕಿರೋರು ಕೂಡ ಕೂತ್ಕೋಬಹುದು. ದಟ್ ಇಸ್ ದ ಕಾನ್ಸೆಪ್ಟ್. ಚೆನ್ನಾಗಿದೆ ಆಕ್ಚುಲಿ. ಸೊ ಹಿಂದೆಗಡೆ ಲೆಗ್ ರೂಮ್ ಸ್ಪೇಸ್ ಚೆನ್ನಾಗಿದೆ. ಆರಾಮಾಗಿ 5 ಜನ, ಹಿಂದೆಗಡೆ 3 ಜನ, ಮುಂದೆಗಡೆ 2 ಆರಾಮಾಗಿ ಕೂತ್ಕೊಂಡು ಹೋಗ್ಬೋದಾ? ಹಿಂದೆಗಡೆ ನಾನು ಯಾವತ್ತೂ ಕೂತಿಲ್ಲ, ಯಾಕಂದ್ರೆ ನಾನು ಬರೀ ಜಾಸ್ತಿ ಕಾರ್ ಓಡಿಸಿರೋದೆ ಜಾಸ್ತಿ. ಹಿಂದೆಗಡೆ ಹಿಂಗಿದೆ ಸ್ಪೇಸು, ಕ್ರೇಜ್ ಆಗಿದೆ ಆ್ಯಕ್ಚುಲಿ. ನಂಗೆ ಅದು ಇಷ್ಟ ಆಗಿದ್ದು ಮೊಮೆಂಟ್ ಏನಪ್ಪ ಅಂತಂದರೆ, ಇಲ್ಲಿ ರಿಕ್ಲೈನರ್ ಕೂಡ ಇದೆ. ನೀವು ನೋಡ್ಬೋದು, ಇಲ್ಲಿ ನೋಡಿ, ಇದಿಷ್ಟು ಚೂರು 2% ಹಿಂದಕ್ಕೆ ಹೋಗುತ್ತೆ ಅಷ್ಟೇ, ಇಷ್ಟೇ. ಸೊ ಇಷ್ಟು ಹೋಗುತ್ತೆ. ಇನ್ನೊಂದು ಚೂರು ಹಿಂದಕ್ಕೆ ಬೇಕಂದ್ರೆ ಇಷ್ಟು ಇದಕ್ಕೆ ಹೋಗುತ್ತೆ ಅಷ್ಟೇ. ಸೊ ಗುಡ್, ಲಾಂಗ್ ಜರ್ನಿಗೆ ಹಿಂಗೆ ಆರಾಮಾಗಿ ಹೋಗ್ಬೋದು. ಬಟ್ ನನ್ನಂಥ ದಪ್ಪಕ್ಕೆ ಗುಂಡುಕಿರೋರು ಇನ್ನೊಬ್ಬ ಕೂತ್ಕೋಬೋದಿಲ್ಲ ಅಷ್ಟೇ. ಸಣ್ಣ ಕಿರೋರಿಗೆ ಅವ್ರೇನೋ 3 ಜನ ಕೂತ್ಕೊಂಡು ನಂತರ ಗುಂಡುಗಿನೋರು ಹಿಂಗೆ ಕೂತ್ಕೊಂಡು ಹಿಂಗೆ ಮಲ್ಕೋಬೇಕಂದ್ರೆ ಸೊ ಬೇಕು ನಮಗೆ ಜಾಸ್ತಿ. ಬಟ್ ಚೆನ್ನಾಗಿದೆ ಹಿಂದೆಗಡೆ. ಇನ್ನೊಂಚೂರು ಇದು ಹೈಟ್ ಇರ್ಬೋದಾಯ್ತು. ಹೊರಗಡೆ ನಿಮ್ಗೆ ಘಟ ಥರ ಕಾಣಿಸುತ್ತೆ, ಒಳಗಡೆ ನಿಮ್ಗೆ ಅಷ್ಟು ಘಟ ಇಲ್ಲ ಇಲ್ಲಿ. ಕೊನೆಯದಾಗಿ ಇವತ್ತಿನ ಟಾಟಾ ಕರ್ ವಿಡಿಯೋ ಇದಾಗಿತ್ತು. ಸೊ ಬಹುಶಃ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ತಪ್ಪುಗಳು ಅಲ್ಲಿ ಇಲ್ಲಿ ಆಗಿದೆ, ಬೇಜಾರಾಗಬೇಡಿ, ಹೊಟ್ಟೆಗೆ ಹಾಕೊಂಬಿಡಿ. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಕ್ಷಮಿಸಿ. ಅದೇ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ದಯವಿಟ್ಟು ನೀವೇನಾದರೂ ರೈಟ್ ಇನ್ಫಾರ್ಮೇಷನ್ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಯಾಕಂದ್ರೆ ನನಗೆ ಗೊತ್ತಿರೋಷ್ಟು, ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಸೊ ಟಾಟಾ ಕಾರ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಅಕಸ್ಮಾತ್ ಏನಾದರೂ ಗಾಡಿ ಮಧ್ಯದಲ್ಲಿ ನಿಂತೋಯ್ತು ಅಂದರೆ ಕಸ್ಟಮರ್ ಸರ್ವಿಸ್ ಕೂಡ ಇದೆ ಟಾಟಾ ಕಾರ್ ಅವ್ರದ್ದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೆಲ್ಲ ಸೊ ನೋಡಿಕೊಂಡು ಹುಷಾರಾಗಿ ಚಾರ್ಜಿಂಗ್ ಸ್ಟೇಷನ್ಗಳಲ್ಲೇ ಹಾಕೊಳ್ಳಿ. ಸೊ ಆದಷ್ಟು ಸುಮಾರು ಚಾರ್ಜಿಂಗ್ ಸ್ಟೇಷನ್ಗಳು ಬಂದಿದೆ ಆಲ್ರೆಡಿ. ಆ್ಯಂಡ್ ವಿಡಿಯೋದಲ್ಲಿ ನಾನು ಮತ್ತು ಇವ್ರು ಇಬ್ಬರೇ ಇರಲಿಲ್ಲ, ನನ್ನ ಜೊತೆ ಇಬ್ಬರು ಸಪೋರ್ಟ್ ಮಾಡೋ ಸಪೋರ್ಟಿಂಗ್ ಗರ್ಲ್ಸ್ ಇದ್ರು. ಲೆಟ್ಸ್ ವೆಲ್ಕಮ್ ಶ್ರೀಜಾ ಆ್ಯಂಡ್ ಮಧುರಾ. ಸೊ ಕೊನೆಯದಾಗಿ ನೀವು ಮಾಡಬೇಕಾದ್ರೆ ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.